ಏನ್ ಸರ್ ಚೆಕ್ ಆನ್ಲೈನ್ ಸ್ಟೂಡೆಂಟ್ ಧ್ವನಿ ಕೇಳ್ತಾ ಇದೆ ನೋಡಿ. ವಾಟ್ಸಪ್ ಮೇಲ್ ಕಳ್ಸಿರ್ತೀನಿ, ಓಪನ್ ಮಾಡ್ಕೊಳ್ರಿ. ಡೌಟ್ಸ್ ಕೇಳಬಹುದಾ? ಸೊ ಕಮೆಂಟ್ ಮಾಡ್ತಾ ಇರ್ಬೋದು. ಗೊತ್ತಿಲ್ಲ. ಇಲ್ಲಿ ಪ್ರೆಸ್ ಮಾಡಿ ಸೆಕ್ಷನ್. ಸರಿ, ಕ್ವಾಲಿಟಿ ಡೆಮೋ ಕ್ಲಾಸ್ ನೋಡ್ರಿ. ಈ ಎಕ್ಸ್ಪೀರಿಯನ್ಸ್ ಎರಡ್ ಸಾರಿ ಬರ್ದಿದ್ದಾರೆ. ಹಾ, 2 ಸಲ ಬಂತು. ಎರಡ್ ಸಾರಿ ಬರ್ದಿದ್ದಾರೆ. ಸ್ವಲ್ಪ ಒಂದ್ 2 ಮಾರ್ಕ್ಸ್ ಯಾವಾಗಲೂ ಕೂಡ ಪ್ರಿನ್ಸ್ ಮಿಸ್ ಆಗ್ತಾ ಇದೆ. ನೋಡ್ರಿ, ಅರ್ಥ ಮಾಡ್ಕೊಂಡ್ರಿ ಕ್ವಾಲಿಟಿ. ಸರ್ ಸ್ಟಾರ್ಟ್ ಮಾಡಿ ಆನ್ ಅದರ ಏನು ಸ್ಟಾರ್ಟ್ ಮಾಡಲ್ರು ಸ್ಟಾರ್ಟ್ ಆಯ್ತು. ಹಲೋ, ನಮಸ್ತೆ. ನನ್ನ ಹೆಸರು ಸಚಿನ್ ಅಂತ. ಬಿಫೋರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ಕ್ಲಾಸ್, ಹೌ ಮೆನಿ ಆಫ್ ಯು ಫ್ರಮ್ ಸೌತ್ ಕರ್ನಾಟಕ? ರೈಸ್ ಯುವರ್ ಹ್ಯಾಂಡ್ಸ್ ಪ್ಲೀಸ್. ಯು ಆರ್ ಫ್ರಮ್ ಬ್ರದರ್? You brother? Chitradurga. Okay. How many of you understand Kannada and English both? Only Kannada. Okay. How many of you already read Polity? Which book you refer, bro? Sir, class management. Okay. First, we going to start from basic. What is Constitution? First, ಸಂವಿಧಾನ ಎಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಬೇಕು. ಫಸ್ಟ್ ಪಾಲಿಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಂವಿಧಾನ ಅಂದ್ರೆ ಎನಿವನ್ ನೋ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಹೆದರ್ಬೇಡ್ರಿ, ಹೇಳ್ರಿ. ಏನ್ ಗೊತ್ತದ ಹೇಳ್ರಿ. ನೀವು ಆಲ್ರೆಡಿ ಯಾರು ಪೊಲಿಟಿ ಓದಿರಿ ಅವ್ರು ಹೇಳ್ರಿ. ಸಂವಿಧಾನ ಅಂದ್ರೆ ಏನು? ಓಕೆ, ರೂಲ್ಸ್. ವಾಟ್ ಈಸ್ ಎಕ್ಸಾಕ್ಟ್ ಡೆಫಿನೇಷನ್? ನಾನು ಮಾತಾಡಿದ್ ನಿಮ್ಗೆ ಅರ್ಥ ಆಗ್ತಿದ್ದೇನಾ? ನಿಮಗೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್, ಒಂದು ದೇಶದ ಮೂಲಭೂತ ಕಾನೂನು. ಇಟ್ ಈಸ್ ಅ ಸುಪ್ರೀಂ ಲಾ ಆಫ್ ಲ್ಯಾಂಡ್. ಒಂದು ದೇಶ ಚಲಾವಣೆ ಆಗ್ಬೇಕಂದ್ರೆ ಅದಕ್ಕೊಂದು ಚೌಕಟ್ಟು ಇರಬೇಕು. ಆ ಚೌಕಟ್ಟಿಗೆ ಸಂವಿಧಾನ ಅಂತ ಕರೀತೀವಿ. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಲಾ? ಸಂವಿಧಾನ ಮತ್ತು ಕಾನೂನಕ್ಕೆ ಇರುವ ವ್ಯತ್ಯಾಸ ಏನು? ಸಂವಿಧಾನ ಅಂದ್ರೆ ಒಂದು ಚೌಕಟ್ಟು. ಈಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನ ಕೊಟ್ಟಿದೆ ಸಂವಿಧಾನ.
ಬಟ್ ಈ ಸ್ವಾತಂತ್ರ್ಯದ ಹಕ್ಕನ್ನ ಏನ್ ಕೊಟ್ಟಿದೆ ಇದು ಸಂವಿಧಾನ ಇದ್ರ ಬಗ್ಗೆ ಮಾತ್ರ ಹೇಳುತ್ತೆ. ಲಾ ಏನ್ ಹೇಳುತ್ತಂದ್ರೆ ಸ್ವಾತಂತ್ರ್ಯದ ಹಕ್ಕನ್ನ ಯಾವ ತರ ಯೂಸ್ ಮಾಡಬೇಕು, ಯಾವಾಗ ನಾವು ಹೇಟ್ ಸ್ಪೀಚ್ ಅನ್ನ ಮಾಡಬಾರ್ದು, ದ್ವೇಷ ಭಾಷಣವನ್ನ ಯಾವಾಗ ಮಾಡಬಾರ್ದು, ಯಾವ ತರ ನಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಷನ್ ಮಾಡಬೇಕು, ಅದನ್ನ ಲಾ ಹೇಳುತ್ತೆ. ಬಟ್ ಸಂವಿಧಾನ ಬ್ರಾಡ್ ಆಗಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಮಾತನಾಡುವ ಹಕ್ಕನ್ನ ಕೊಟ್ಟಿದೆ. ಬಟ್ ಅದನ್ನ ಲಾ ನಲ್ಲಿ ತಂದಾಗ ನಿಮಗೆ ಎಕ್ಸಾಕ್ಟ್ ರೂಲ್ಸ್ ಗೊತ್ತಾಗುತ್ತೆ, ಯಾವ ತರ ಲಾ ವರ್ಕ್ ಮಾಡುತ್ತೆ, ಯಾವ ತರ ನಾವು ಮಾತಾಡ್ಬೇಕು, ಯಾವ ತರ ಪಬ್ಲಿಕ್ ಅಲ್ಲಿ ಬಿಹೇವ್ ಮಾಡ್ಬೇಕು, ಅದನ್ನ ಲಾ ಹೇಳುತ್ತೆ. ಸಂವಿಧಾನ ಜಸ್ಟ್ ಚೌಕಟ್ಟು. ಈಗ ಒಂದ್ ಮನೆ ಇರುತ್ತೆ, ಮನೆಗೆ ಒಳಗೆ ಇಂಟೀರಿಯರ್ ಏನು ಇರುತ್ತೆ ಅದು ಲಾ. ಅದು ಜಸ್ಟ್ ಮನೆ ಔಟ್ಸೈಡ್ ಏನಿರುತ್ತೆ ಅದು ಕಾನ್ಸ್ಟಿಟ್ಯೂಷನ್. ವೈ ವಿ ಹ್ಯಾವ್ ಟು ಸ್ಟಡಿ ಕಾನ್ಸ್ಟಿಟ್ಯೂಷನ್? ಸಂವಿಧಾನವನ್ನ ಯಾಕೆ ಓದಬೇಕು? ಒಬ್ಬ UPSC ಆಸ್ಪಿರೆಂಟ್ ಅಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಸಂವಿಧಾನವನ್ನ ಓದಬೇಕು. ವೈ? ಟು ಅಂಡರ್ಸ್ಟ್ಯಾಂಡ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಒಬ್ಬ ಮನುಷ್ಯನ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಸಂವಿಧಾನವನ್ನ ಓದಬೇಕು. ಎಲ್ರೂ ಓದಬೇಕು, ಬರೀ UPSC ಆಸ್ಪಿರೆಂಟ್ಸ್ ಅಷ್ಟೇ ಅಲ್ಲ. ಅಂಡ್ ಟು ನೋ ಹೌ ದ ಗೌರ್ಮೆಂಟ್ ಫಂಕ್ಷನ್ಸ್. ಒಂದು ಸರ್ಕಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅದನ್ನ ತಿಳಿದುಕೊಳ್ಳಕ್ಕೆ ನಾವು ಸಂವಿಧಾನವನ್ನ ಓದಬೇಕು. ಈಗ ಫಾರ್ ಎಕ್ಸಾಂಪಲ್ ಮೋದಿ ಗೌರ್ಮೆಂಟ್ ಯಾವ ರೀತಿ ವರ್ಕ್ ಮಾಡ್ತಿದೆ, ಈಗ ಗವರ್ನರ್ ಇರ್ತಾರೆ, ಅವ್ರು ಯಾವ ರೀತಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಲು ಸಂವಿಧಾನವನ್ನ ಓದಬೇಕು. ಹೆಲ್ಪ್ಸ್ ಟು ಡೆವಲಪ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂಡ್ ಸಿವಿಕ್ ಅವೇರ್ನೆಸ್. ಸಂವಿಧಾನದ ನೈತಿಕತೆ, ಪ್ರತಿಯೊಬ್ಬ ಮನುಷ್ಯನಿಗೂ ನೈತಿಕತೆ. ಅದಕ್ಕೆ ಪೇಪರ್ 4 GS ಅಲ್ಲಿ ಯಾವ್ದಿದೆ? ದಟ್ಸ್ ವೈ ವಿ ಹ್ಯಾವ್ ಟು ಸ್ಟಡಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆ ಗೊತ್ತಿದ್ದಾಗ ಮಾತ್ರ ಎಥಿಕ್ಸ್ ನಮ್ಗೆ ಅರ್ಥ ಆಗುತ್ತೆ. ಯಾರಿಗಾದ್ರೂ ಡೌಟ್ ಇದೆನಾ? ಕೇಳ್ರಿ, ಏನೇ ಡೌಟ್ ಇದ್ರು ಕೇಳ್ರಿ, ನಿಮ್ದು ಎಲ್ಲಾ ಡೌಟ್ ಕ್ಲಿಯರ್ ಮಾಡ್ತೀನಿ. ಕಾನ್ಸ್ಟಿಟ್ಯೂಷನ್ ಯಾಕೆ ಓದ್ಬೇಕು ಅರ್ಥ ಆಯ್ತಾ ಎಲ್ರಿಗೂ? ಏನ್ ಹೇಳ್ರಿ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಎಸ್, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್. ಒಂದು ದೇಶಕ್ಕೆ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಆ ದೇಶ ಯಾವ್ದು ರೀತಿ ಇರುತ್ತೆ ಹೇಳ್ರಿ? ಯು ಆಲ್ರೆಡಿ ನೋ ಅಡಾಲ್ಫ್ ಹಿಟ್ಲರ್, ಜರ್ಮನಿ, ಆ ರೀತಿ ಒಂದು ದೇಶ ರನ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಇರ್ಲಿಲ್ಲ ಅಂದ್ರೆ. ಎಸ್, ಸರ್ವಾಧಿಕಾರಿ. ವಾಟ್ ಈಸ್ ಡೆಫಿನೇಷನ್ ಆಫ್ ಸ್ಟೇಟ್? ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್, ತೆಲಂಗಾಣ ಸ್ಟೇಟ್, ಆ ಸ್ಟೇಟ್ ಅಲ್ಲ ಇದು. ಪೊಲಿಟಿಕಲ್ ಥಿಯರಿನಲ್ಲಿ ಸ್ಟೇಟ್ ಮೀನಿಂಗ್ ಬೇರೆ ಇದೆ. ವೈ ವಿ ಹ್ಯಾವ್ ಟು ಸ್ಟಡಿ ಸ್ಟೇಟ್? ಆಲ್ರೆಡಿ PYQ ಅಲ್ಲಿ 2 ಟೈಮ್ ಕೇಳಿದಾನೆ ಪ್ರಿಲಿಮ್ಸ್ ಅಲ್ಲಿ. ಲಾಸ್ಟ್ PYQ ಇದೆ, ತೋರಿಸ್ತೀನಿ ನಿಮಗೆ ಕೇಳಿದ್ದು ಕ್ವಶನ್. ಅದು ಸ್ಟೇಟ್ ಅಂದ್ರೆ ಪೊಲಿಟಿಕಲಿ ಆರ್ಗನೈಸ್ಡ್ ಕಮ್ಯುನಿಟಿ ಲಿವಿಂಗ್ ಅಂಡರ್ ಸಿಂಗಲ್ ಸಿಸ್ಟಮ್ ಆಫ್ ಗವರ್ಮೆಂಟ್. ಒಂದು ಸ್ಟೇಟ್ ಅಂದ್ರೆ ಕರ್ನಾಟಕ ಸ್ಟೇಟು, ಮಹಾರಾಷ್ಟ್ರ ಸ್ಟೇಟು, ಆ ಸ್ಟೇಟ್ ಅಲ್ಲ. ಪೊಲಿಟಿಕಲ್ ಥಿಯರಿನಲ್ಲಿ ಸ್ಟೇಟ್ ಅಂದ್ರೆ ಒಂದು ದೇಶ ಇದ್ದಂಗೆ. ಒಂದು ಸ್ಟೇಟ್ ಅಂದ್ರೆ ಒಂದು ರಾಜಕೀಯವಾಗಿ ವ್ಯವಸ್ಥಿತವಾದ ಒಂದು ರಾಜಕೀಯದ ಸಮೂಹ ಒಂದು ಸ್ಟೇಟ್ ಅಂದ್ರೆ. ಒಂದು ಸ್ಟೇಟ್ ಅಂದ್ರೆ ಈಗ ಭಾರತ ದೇಶ ಹಿಂಗಿದೆ, ಇದಕ್ಕೊಂದು ಡಿಫೈನ್ಡ್ ಟೆರಿಟರಿ ಇದೆ. ಹೆಂಗಾದ್ರೂ ಇದೆನಾ? ಕರೆಕ್ಟ್ ಆಗಿ ಒಂದು ನಕ್ಷೆ ಇದೆ, ಡಿಫೈನ್ಡ್ ಟೆರಿಟರಿ. ಇಷ್ಟೇ ಬಾರ್ಡರ್ ಅಲ್ಲಿ ಭಾರತ ದೇಶ ಇರೋದು, ಈ ಕಡೆ ಹಿಂಗೆಲ್ಲ ಇಲ್ಲ. ನೆಕ್ಸ್ಟ್ ಟೆರಿಟರಿ ಆಯ್ತಾ. ಒಂದು ಸ್ಟೇಟ್ ಅಲ್ಲಿ ಡಿಫೈನ್ಡ್ ಪಾಪ್ಯುಲೇಷನ್ ಇದೆ. ನಾವು ಭಾರತೀಯರು, ಪಾಕಿಸ್ತಾನದವ್ರಿಗೆ ಹೋಗಿ ನಾವು ಭಾರತೀಯರು ಅನ್ನಕ್ಕಾಗುತ್ತಾ? ನಾವು ಭಾರತೀಯರು. ಡಿಫೈನ್ಡ್ ಪಾಪ್ಯುಲೇಷನ್. ಗವರ್ಮೆಂಟ್, ಸ್ಟೇಟ್ ರನ್ ಆಗ್ಬೇಕಂದ್ರೆ ಗವರ್ಮೆಂಟ್ ಬೇಕು. ಎಕ್ಸಾಂಪಲ್ ಸೆಂಟ್ರಲ್ ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್ ಇದೆ, ನೆಕ್ಸ್ಟ್ ಯಾವುದು? ಲೋಕಲ್ ಗವರ್ಮೆಂಟ್ ಇದೆ. 3 ಟೈರ್ ಸ್ಟ್ರಕ್ಚರ್ ಇದೆ ಇಂಡಿಯಾನಲ್ಲಿ. ಡಿಸೆಂಟ್ರಲೈಸೇಷನ್, ಅಧಿಕಾರದ ವಿಕೇಂದ್ರೀಕರಣ ಇದೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಸೊವೆರಿನಿಟಿ. ಒಂದು ಸ್ಟೇಟ್ ಡೆಫಿನೇಷನ್ ಅಲ್ಲಿ ಈ ವರ್ಡ್ ಎಲ್ಲಿ ಕಾಣಿಸುತ್ತೆ ನೋಡ್ರಿ ನಿಮ್ಗೆ. ನೀವು PYQ ಸಾಲ್ವ್ ಮಾಡುವಾಗ ಸಾವೆರಿನ್ ಅನ್ನೋ ವರ್ಡ್ ಎಲ್ಲಿ ಕಾಣಿಸುತ್ತೆ ಅದೇ ಅದರ ಸ್ಟೇಟ್ ಡೆಫಿನೇಷನ್. ಯಾಕಂದ್ರೆ ಒಂದು ದೇಶ
ನಿರ್ವಹಿಸಲು ಯಾರದೇ ಒಂದು ಅಡೆತಡೆ ಉಂಟಾಗಬಾರ್ದು. ನಾವು ಯಾರ ಅಂಡರ್ ಅಲ್ಲೂ ಕೂಡ ಇರಬಾರ್ದು. ಈಗ ಮೊನ್ನೆ ಇದು ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದು, ಅಮೆರಿಕ ಏನಾದ್ರು ಹೇಳಿದ್ದ ಮಾಡ್ರಿ ಅಂತ? ಹೇಳಿತ? ಮಾಡಬೇಡ್ರಿ ಅಂತ ಹೇಳಿದ್ರೆ ನಾವು ಮಾಡ್ತಿರ್ಲಿಲ್ವಾ? ಮಾಡ್ತಿದ್ವಿ. ಯಾಕಂದ್ರೆ ಸೊವೆರಿನ್ ಇದೀವಿ ನಾವು. ಯಾರ ಅಂಡರ್ ಕೂಡ ಭಾರತ ದೇಶ ಇವತ್ತಿಲ್ಲ. ಅದು ಏನಾದ್ರೂ ಸೊವೆರಿನ್ ಇಲ್ಲ ಅನ್ಕೊಳ್ರಿ, ಅವಾಗ ಏನಂತೀವಿ ಹೇಳ್ರಿ? ಕೊಲೋನಿಸಮ್ ಅಂತೀವಿ ಇದಕ್ಕೆ. ವಸಾಹತುಶಾಹಿ. ವಸಾಹತುಶಾಹಿ ಅಂದ್ರೆ ಏನು? ಇನ್ನೊಬ್ರ ಅಂಡರಲ್ಲಿ ನಾವ್ ಇರ್ಬೇಕು. ಎಸ್, ಗುಲಾಮಗಿರಿ. ಅದು ಕೊಲೋನಿಸಮ್. ಸ್ಟೇಟ್ ಡೆಫಿನೇಷನ್ ಅರ್ಥ ಆಯ್ತಾ ಎಲ್ರಿಗೂ? ಏನಿರ್ಬೇಕಲ್ರಿ ಸ್ಟೇಟ್ ಅಲ್ಲಿ? ಸೊವೆರಿನಿಟಿ ಇಂಪಾರ್ಟೆಂಟ್. ಫಸ್ಟ್ ನೀವು ಯಾವುದೇ PYQ ನೋಡ್ರಿ, UPSC ಇದು ಸೊವೆರಿನಿಟಿ ಅನ್ನೋ ವರ್ಡ್ ಎಲ್ಲಿ ಇರುತ್ತೆ ಅದು ಅದರ ಡೆಫಿನೇಷನ್. ಸ್ಟೇಟ್ಗೂ ನೇಷನ್ಗೂ ಡಿಫ್ರೆನ್ಸ್ ಇದೆ. ಸ್ಟೇಟ್ ಅಂದ್ರೆ ಸೊವೆರಿನ್ ಬಾಡಿ, ಅದಕ್ಕೆ ಗವರ್ಮೆಂಟ್ ಇರುತ್ತೆ, ಡಿಫೈನ್ಡ್ ಪಾಪ್ಯುಲೇಷನ್ ಇರುತ್ತೆ, ಡಿಫೈನ್ಡ್ ಟೆರಿಟರಿ ಇರುತ್ತೆ, ಡಿಫೈನ್ಡ್ ಗವರ್ಮೆಂಟ್ ಇರುತ್ತೆ. ನೇಷನ್ ಅಂದ್ರೆ ಶೇರ್ಡ್ ಕಲ್ಚರ್. ನಾವೆಲ್ಲರೂ ಕನ್ನಡಿಗರು, ನಮ್ಮ ಭಾಷೆ ಕನ್ನಡ, ನಾವೆಲ್ಲ ಬೆಳಗಾವಿಯವರು, ಕರ್ನಾಟಕದವರು. ಅದು ಒಂದು ದೇಶ ಅಂತ ಡೆಫಿನೇಷನ್. ನೇಷನ್. ನೀವು ಕನ್ನಡದಲ್ಲಿ ನೇಷನ್ ಅಂತ ಹೊಡೆದ್ರೆ ದೇಶ ಅಂತ ತೋರಿಸುತ್ತೆ. ಬಟ್ ಪೊಲಿಟಿಕಲ್ ಥಿಯರಿನಲ್ಲಿ ದೇಶ ಅಲ್ಲ, ನೇಷನ್ ಡೆಫಿನೇಷನ್ ವಿ ಆರ್ ಒನ್ ಅನ್ನೋ ಫೀಲಿಂಗ್ ಇರಬೇಕು. ಶೇರ್ಡ್ ಕಲ್ಚರ್, ಶೇರ್ಡ್ ಲ್ಯಾಂಗ್ವೇಜ್, ಶೇರ್ಡ್ ಎಥನಿಸಿಟಿ, ಅದು ನೇಷನ್ ಡೆಫಿನೇಷನ್. ಕಾನ್ಸ್ಟಿಟ್ಯೂಷನಲಿಸಮ್, ಸಂವಿಧಾನಿಕತೆ. ಇದು 3 ಸಾರಿ PYQ ಆಗಿದೆ. ಕಾನ್ಸ್ಟಿಟ್ಯೂಷನಲಿಸಮ್ ಲಾಸ್ಟ್ ತೋರಿಸ್ತೀನಿ. PYQ ಅಲ್ಲಿ ಮೂರ್ ಸಾರಿ ಆಗಿದೆ ಇದು. ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೆ ಲಿಮಿಟೆಡ್ ಗವರ್ಮೆಂಟ್ ಡು ನಾಟ್ ಹ್ಯಾವ್ ಅಬ್ಸಲ್ಯೂಟ್ ಪವರ್. ಗವರ್ಮೆಂಟ್ ಹೇಗೆ ಬೇಕಾದ್ರೂ ರನ್ ಮಾಡಕ್ಕಾಗಲ್ಲ. ಹಂಗೇನಾದ್ರೂ ಇತ್ತಂದ್ರೆ ಇವತ್ ನಾವ್ ಯಾರು ಇಲ್ಲಿ ಕೊಳ್ಕೋತಿರ್ಲಿಲ್ಲ. ಸರ್ವಾಧಿಕಾರ ಅವ್ರಿಗೆ ಯಾರಿಗ್ ಬೇಕು ಅವ್ರಿಗೆ ಕಲಿಸ್ತಿದ್ರು, ಅವ್ರಿಗೆ ಯಾರಿಗ್ ಬೇಕು ಅವ್ರಿಗೆ ಬಿಡ್ತಿದ್ರು ಅವ್ರು. ಬಟ್ ಹಂಗಿಲ್ಲ. ಕಾನ್ಸ್ಟಿಟ್ಯೂಷನಲಿಸಮ್ ಏನ್ ಹೇಳುತ್ತಂದ್ರೆ ಲಿಮಿಟೆಡ್ ಗವರ್ಮೆಂಟ್ ಎಲ್ಲಿಂದ ತನ್ನ ಅಧಿಕಾರವನ್ನ ತೆಗೆದುಕೊಂಡಿದೆ? ಗವರ್ಮೆಂಟ್ ರನ್ ಆಗ್ಬೇಕಂದ್ರೆ ತನ್ನ ಅಧಿಕಾರವನ್ನ ಯಾವುದರಿಂದ ತೆಗೆದುಕೊಂಡಿದೆ? ಸಂವಿಧಾನದಿಂದ ತೆಗೆದುಕೊಂಡಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಗವರ್ಮೆಂಟ್ ಯಾವ್ದಾವ್ದನ್ನ ಕಾರ್ಯಗಳನ್ನ ಕೊಟ್ಟಿದಾರ ಅದನ್ನ ಮಾತ್ರ ಮಾಡಬೇಕು. ಈಗ ಗವರ್ಮೆಂಟ್ ಸರ್ಕಾರದ 3 ಅಂಗಗಳು. ಎಸ್, ಶಾಸಕಾಂಗ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ. 3 ಒಂದಕ್ಕೊಂದು ರಿಲೇಟೆಡ್ ಇದಾವೆ. ಎಕ್ಸಿಕ್ಯೂಟಿವ್ ಏನಾದ್ರೂ ಕಾರ್ಯ ಮಾಡಿತಾ, ಒಂದು ಲಾ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಅದು ಲೆಜಿಸ್ಲೇಚರ್ ಇಂದ ಪಾಸ್ ಆಗ್ಬೇಕು. ಲೆಜಿಸ್ಲೇಚರ್ ಇಂದ ಪಾಸ್ ಆದ್ಮೇಲೆ ಕೂಡ ಜುಡಿಷಿಯಲ್ ಸ್ಕ್ರೂಟಿನಿ ಆಗುತ್ತೆ. ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಅಥವಾ ನ್ಯಾಯಿಕ ವಿಮರ್ಶೆ. ಅದಕ್ಕೆ ಲಿಮಿಟೆಡ್ ಗವರ್ಮೆಂಟ್ ಇರೋದು. ಇಲ್ಲಿದೆ ನೋಡಿ ಡೆಫಿನೇಷನ್ ಇತ್ತು. ಇಟ್ ರಿಸ್ಟ್ರಿಕ್ಟ್ arbitrary use of power and ensure rule of law. ಆರ್ಬಿಟರಿ ಯೂಸ್ ಆಫ್ ಪವರ್ ಅಂದ್ರೆ ಸರ್ಕಾರ ತನಗೆ ಬೇಕಾದಾಗೆ ರಾಜಭಾರ ಮಾಡಕ್ಕಾಗಲ್ಲ. ಒಂದು ಸಂವಿಧಾನದ ಚೌಕಟ್ಟಿನಲ್ಲಿನೇ ವರ್ಕ್ ಮಾಡ್ಬೇಕು. ಒಂದು ಸರ್ಕಾರ ಆಗ್ಲಿ, ಇವತ್ತು ಒಂದು ಅಧಿಕಾರಿ ಆಗ್ಲಿ, ಅವ್ರಿಗೆ ಆದಂತ ಒಂದು ನಿರ್ದಿಷ್ಟ ರೂಲ್ಸ್ ಅದಾವ.
ಅವ್ರದ್ದೇ ಆದಂತ ನಿರ್ದಿಷ್ಟ ಲಾಗಳದಾವ, ಅದ್ರ ಅಂಡರಲ್ಲೇ ಕೆಲಸ ಮಾಡ್ಬೇಕು. ಅದನ್ನ ಕಾನ್ಸ್ಟಿಟ್ಯೂಷನಲಿಸಮ್ ಹೇಳುತ್ತೆ. Now we start with preamble. How many of you already read preamble? ಎಷ್ಟು ಜನ ಓದಿದಿರಿ? ರೈಸ್ ಯುವರ್ ಹ್ಯಾಂಡ್ಸ್. Okay. What is preamble? Huh? Yes, preamble is the identity card. It's like notebook. ಫಸ್ಟ್ ಏನಿರುತ್ತೆ ಬುಕ್ಸ್ ತಗೊಂಡ ತಕ್ಷಣ? ಇಂಟ್ರೊಡಕ್ಷನ್, ಟೈಟಲ್, ಬುಕ್ ಅಲ್ಲಿ ಏನಿದೆ ಅದನ್ನ ಸಂವಿಧಾನದ ಫಸ್ಟ್ ಪೇಜ್ ಪ್ರಿಯಾಂಬಲ್. ನೆಕ್ಸ್ಟ್ ಪೇಜ್ ಅಲ್ಲಿ ಏನೇನಿದೆ ಅದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಅಮೇರಿಕಾ ಕಾನ್ಸ್ಟಿಟ್ಯೂಷನ್, ಅಮೇರಿಕಾ ದೇಶ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇಂದ ಸ್ಟಾರ್ಟ್ ಆಗೋದು. Second Amendment 1976. ಯಾರಿದ್ರು ಪ್ರೈಮ್ ಮಿನಿಸ್ಟರ್? ಇಂದಿರಾ ಗಾಂಧಿ. ಮೇಡಮ್ ಇಂದಿರಾ ಗಾಂಧಿ, ಐರನ್ ಲೇಡಿ ಆಫ್ ಇಂಡಿಯಾ. ಅವಾಗ 3 ವರ್ಡ್ ಅನ್ನ ಸೇರಿಸಿದ್ದಾರೆ: ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ. 1976, 42nd Amendment 1976. ಅರ್ಥ ಆಗ್ತಿದೇನಾ ಮೇಡಮ್? ನಿಮ್ಗೆ ಅರ್ಥ ಆಗ್ತಿದೇನಾ? ಯಾರಿಗೆ ಅರ್ಥ ಆಗ್ತಿಲ್ಲ ಹೇಳ್ರಿ. ಇಲ್ಲ, ನಿಮ್ದು ಹಾನೆಸ್ಟ್ ಒಪಿನಿಯನ್ ಹೇಳ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡಿಸ್ತೀನಿ ಇನ್ನೊಂದು. ಅರ್ಥ ಆಗ್ತಿದೇನಾ? ಸೋವೆರಿನ್, ಸಾರ್ವಭೌಮ ಕನ್ನಡದಲ್ಲಿ ಇಲ್ಲಿದೆ ನೋಡ್ರಿ. ಇಂಡಿಯಾ ಇಸ್ ನೈದರ್ ಡಿಪೆಂಡೆನ್ಸಿ ಆರ್ ನೋರ್ ಡೊಮಿನಿಯನ್ ಆಫ್ ಎನಿ ಅದರ್ ನೇಷನ್. ವಿ ಆರ್ ನಾಟ್ ಅಂಡರ್ ಎನಿ ಒನ್. ವಿ ರೆಗ್ಯುಲೇಟ್ ಅವರ್ ಓನ್ ಅಫೇರ್ಸ್. ನಮ್ಮ ಕಾರ್ಯಗಳನ್ನ ಭಾರತ ದೇಶ ತಾನಾಗೆ ಮಾಡುದು. ಇನ್ನೊಬ್ಬರ ಮಾತು ಕೇಳ್ತೀವ? ಇನ್ನೊಬ್ಬರ ಮಾತು ಕೇಳಲ್ಲ ನಾವು. ಇಂಡಿಯಾ ಇಸ್ ಫ್ರೀ ಟು ಕಂಡಕ್ಟ್ ಇಟ್ಸ್ ಓನ್ ಅಫೇರ್ಸ್. ಇಲ್ಲಿದೆ ನೋಡಿ, ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ, ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ನಮ್ಮ ಕಾರ್ಯಗಳನ್ನ ನಮ್ಮ ದೇಶ ನಾವಾಗಿ ನೋಡ್ಕೊಳ್ಳುತ್ತೆ. ಆಸ್ ಅ ಇಂಡಿಯಾ ಇಸ್ ಅ ಸೋವೆರಿನ್ ನೇಷನ್, ಇಟ್ ಕ್ಯಾನ್ ಅಕ್ವೈರ್ ಎ ಟೆರಿಟರಿ ಆರ್ ಸಸೀಡ್ ಎ ಟೆರಿಟರಿ. ಭಾರತ ದೇಶ ಸಾರ್ವಭೌಮವಾಗಿ ಒಂದು ಬೇರೆ ದೇಶದ ಒಂದು ಪ್ರದೇಶವನ್ನ ಆಕ್ರಮಣ ಕೂಡ ಮಾಡ್ಕೋಬಹುದು. ನಮ್ಮ ದೇಶದ ಒಂದು ಪ್ರದೇಶವನ್ನ ಬೇರೆದವ್ರು ಬಿಟ್ಟು ಕೂಡ ಕೊಡಬಹುದು. ಹಂಗೊಂದು ಬಿಟ್ಟು ಕೊಟ್ಟಿವಿ ನಾವು, ಇತ್ತೀಚೆಗೆ ಬಿಟ್ಟು ಕೊಟ್ಟಿವಿ. ಯಾವುದು? ಪಿಒಕೆ ಅಲ್ಲ. ಪಿಒಕೆ ಇಸ್ ಲೈಕ್ ಪಾಕಿಸ್ತಾನ್ ಸೋವೆರಿನಿಟಿ. ಅದು ಅವರು ಸೋವೆರಿನ್ ಆಗಿ ನಮ್ಮನ್ನ ಆಕ್ರಮಣ ಮಾಡಿರೋ ತರ ಅದು. ಬಾಂಗ್ಲಾದೇಶ್ ಜೊತೆಗೆ ಗಡಿಯಲ್ಲಿ ಸ್ವಲ್ಪ ವ್ಯಾಜ್ಯಗಳಿದ್ವಲ್ಲ, ಅವನ್ನ ಬಗೆಹರಿಸಿಕೊಂಡಿವಿ. ಅದು ಎಕ್ಸ್ಟರ್ನಲ್ ಸೋವೆರಿನಿಟಿ. ಸೋಷಿಯಲಿಸ್ಟ್, ಸಮಾಜವಾದಿ ಯಾವಾಗ ಆಡ್ ಮಾಡ್ಯಾರ ಇದ್ನ? ಎಸ್, 47th Amendment 1976. ಸಂವಿಧಾನದಿಂದ ಇದನ್ನ ತೆಗೆದು ಹಾಕ್ಬೋದಾ ಸೋಷಿಯಲಿಸ್ಟ್ ಅನ್ನೋ ವರ್ಡ್ ಅನ್ನ?
ಹಾ, ಚರ್ಚೆ ನಡೀತಿದೆ, ಅದಕ್ಕೆ ಕೇಳ್ತಿದ್ದೀನಿ. ತೆಗೆದು ಹಾಕಬಹುದಾ? ತೆಗೆದು ಹಾಕಬಹುದು. ಇಟ್ಸ್ ನಾಟ್ ಕಮ್ಸ್ ಅಂಡರ್ ಬೇಸಿಕ್ ಸ್ಟ್ರಕ್ಚರ್. ಸಂವಿಧಾನದ ಮೂಲ ರಚನೆಯಲ್ಲಿ ಸೋಷಿಯಲಿಸ್ಟ್ ಇಲ್ಲ. ತ್ರೀ ಟೈಪ್ಸ್ ಆಫ್ ಎಕಾನಮಿ ಬರುತ್ತೆ. ಆಲ್ರೆಡಿ ಎಕಾನಮಿ ಹೇಳಿದಾರ. ತ್ರೀ ಟೈಪ್ಸ್ ಆಫ್ ಎಕಾನಮಿ ಬರುತ್ತೆ. ಒಂದು ಕ್ಯಾಪಿಟಲಿಸಂ, ನೆಕ್ಸ್ಟ್ ಒನ್ ಕ್ಯಾಪಿಟಲಿಸಂ, ಸೋಷಿಯಲಿಸಂ, ಮಿಕ್ಸ್ಡ್ ಎಕಾನಮಿ. 3 ಟೈಪ್ ಬರುತ್ತೆ ಎಕಾನಮಿ. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲಿಸಂ, ಸೋಷಿಯಲಿಸಂ ಅಂಡ್ ಮಿಕ್ಸ್ಡ್ ಎಕಾನಮಿ? ಎಸ್, ಕ್ಯಾಪಿಟಲಿಸಂಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ USA, ಸೋಷಿಯಲಿಸ್ಟ್ಗೆ ರಷ್ಯಾ, ಮಿಕ್ಸ್ಡ್ ಇಂಡಿಯಾ. ಕ್ಯಾಪಿಟಲಿಸಂ ಅಂದ್ರೆ ಎಲ್ಲವೂ ಕೂಡ ಖಾಸಗೀಕರಣ ಆಗಿರುತ್ತೆ. ಪ್ರತಿಯೊಂದನ್ನು ಕೂಡ ಖಾಸಗಿಯವರೇ ನಿರ್ವಹಿಸುವುದು ಕ್ಯಾಪಿಟಲಿಸಂ ಅದು. ಪ್ರತಿಯೊಂದನ್ನು ಕೂಡ ಕ್ಯಾಪಿಟಲಿಸಂ ಅಲ್ಲಿ ಖಾಸಗಿಯವರೇ ನಿರ್ವಹಿಸುವುದು. ವಾಟ್ ವಿ ಕ್ಯಾನ್ ಪ್ರೊಡ್ಯೂಸ್, ಹೌ ದ ಪ್ರೈಸ್ ವಿಲ್ ಬಿ ಡಿಸೈಡೆಡ್, ಎಲ್ಲವೂ ಕೂಡ ಖಾಸಗಿಯವರೇ. ಈಗ ಕ್ಯಾಪಿಟಲಿಸಂ ಹೆಂಗಂದ್ರೆ, ಈಗ ರಿಲಯನ್ಸ್ ಇಂಡಸ್ಟ್ರೀಸ್, ಮುಖೇಶ್ ಅಂಬಾನಿ ಅವರು ಇದಾರ. ಅವ್ರ ಪ್ರಾಡಕ್ಟ್ಗಳನ್ನ ಯಾವ್ದನ್ನ ತಯಾರು ಮಾಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡೋದು. ಯಾವ್ದಕ್ಕೆ ಎಷ್ಟು ಪ್ರೈಸ್ ಇಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾರೆ. ಕ್ಯಾಪಿಟಲಿಸಂ ಹೆಂಗ್ ವರ್ಕ್ ಆಗುತ್ತಂದ್ರೆ, ಇಟ್ಸ್ ಡಿಪೆಂಡ್ಸ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಎಷ್ಟು ಬೇಡಿಕೆ ಇರುತ್ತೆ ಅಷ್ಟು ಪೂರೈಕೆ ಮಾಡ್ತಾರ ಅವ್ರು. ಕ್ಯಾಪಿಟಲಿಸಂ, ಈಗ ರಿಲಯನ್ಸ್ ಮೊಬೈಲ್, ಅದಕ್ಕೆ ಬೇಡಿಕೆ ಜಾಸ್ತಿ ಆತ, ಅದನ್ನ ಸಪ್ಲೈ ಮಾಡ್ತಾರೆ. ರಿಲಯನ್ಸ್ ಮೊಬೈಲ್ಗೆ ಸಪ್ಲೈ ಇದು ಕಡಿಮೆ ಆಯ್ತು ಡಿಮ್ಯಾಂಡ್, ರಿಲಯನ್ಸ್ AC ಜಾಸ್ತಿ ಆಯ್ತು. ಅವಾಗ ರಿಲಯನ್ಸ್ AC ಜಾಸ್ತಿ ಸಪ್ಲೈ ಮಾಡ್ತಾರ ಅವ್ರು. ಕ್ಯಾಪಿಟಲಿಸಂ ಇಸ್ ಲೈಕ್ ಪ್ರಾಫಿಟ್. ಅದು ಅವರಿಗೆ ಲಾಭದ ಬಗ್ಗೆ ಅಷ್ಟೇ ಯೋಚನೆ ಅವ್ರದ್ದು. ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಲ್ಲ ಅವರು. ಅದಕ್ಕೆ ಕ್ಯಾಪಿಟಲಿಸಂ ಇಂಡಿಯಾಕ್ ಸೂಟ್ ಆಗಲ್ಲ. ಅದಕ್ಕೆ ನಾವು ಸೋಷಿಯಲಿಸಂ ಫಾಲೋ ಮಾಡೋದು, ಮಿಕ್ಸ್ಡ್ ಸೋಷಿಯಲಿಸಂ ಫಾಲೋ ಮಾಡ್ತೀವಿ. ಮಿಕ್ಸ್ಡ್ ಸೋಷಿಯಲಿಸಂಗೂ ಕ್ಯಾಪಿಟಲಿಸಂಗೂ ಏನ್ ಡಿಫ್ರೆನ್ಸ್? ಎಸ್, ಬೋತ್ ಇರುತ್ತೆ, ಪ್ರೈವೇಟ್ ಅಂಡ್ ಗವರ್ಮೆಂಟ್. ಯಾವ್ದು ಎಸೆನ್ಸಿಯಲ್ ನೀಡ್ ಇದೆ ಅದನ್ನ ಗವರ್ಮೆಂಟ್ ರೆಗ್ಯುಲೇಟ್ ಮಾಡುದು. ಈಗ BPL, APL ರೇಷನ್ ಕಾರ್ಡುಗಳು, ಅಕ್ಕಿ ಪೂರೈಕೆ ಗವರ್ಮೆಂಟ್ ಮಾಡುತ್ತೆ. ರಿಲಯನ್ಸ್ ಅವ್ರು ಮಾಡ್ತಾರ? ಗವರ್ಮೆಂಟೇ ಮಾಡಬೇಕು. ಎಸೆನ್ಸಿಯಲ್ ಕಮಾಡಿಟೀಸ್, ಬಡವರಿಗೆ ಹೆಲ್ಪ್ ಆಗ್ಲಿಕ್ಕೆ ಗವರ್ಮೆಂಟ್ ಮಾಡುತ್ತೆ. ಬಟ್ ಎಲ್ಲಾನು ಕೂಡ ಗವರ್ಮೆಂಟ್ ಮಾಡಿದ್ರೆ, ಲೈಕ್ ಸೋಷಿಯಲಿಸಂ ತರ ಎಲ್ಲಾನು ಗವರ್ಮೆಂಟೇ ಮಾಡೋದು. ಯಾಕೆ ಅದು ಸೂಟ್ ಆಗಲ್ಲ? ಯಾರಿಗಾದ್ರೂ ಗೊತ್ತಾ? ಎಸ್, ಫಸ್ಟ್ ಒನ್, ಎಫಿಷಿಯನ್ಸಿ ಜಾಸ್ತಿ ಇರಲ್ಲ. ಏರ್ ಇಂಡಿಯಾ ನ್ಯಾಷನಲೈಸ್ ಮಾಡಿದ್ರಲ್ಲ ಇಂದಿರಾ ಗಾಂಧಿ ಅವರು, ಯಾವ ತರ ರನ್ ಆಯ್ತು ಏರ್ ಇಂಡಿಯಾ? 20,000 ಕೋಟಿ ನಷ್ಟದಲ್ಲಿತ್ತದು. ಅದಕ್ಕೆ ಪ್ರೈವೇಟ್ ಕೂಡ ಇರಬೇಕು, ಬಟ್ ಅಷ್ಟೇ ಗವರ್ಮೆಂಟ್ ಕೂಡ ರೆಗ್ಯುಲೇಟ್ ಮಾಡಬೇಕು. ಅವರ್ ಸೋಷಿಯಲಿಸಂ ಇಸ್ ಬ್ಲೆಂಡ್ ಆಫ್ ಮಾರ್ಕಿಸಂ ಅಂಡ್ ಗಾಂಧಿಯಿಸಂ. ಬಟ್ ಜಾಸ್ತಿ ಅಂದ್ರೆ ನಾವು ಗಾಂಧಿಯನ್ ಸೋಷಿಯಲಿಸಂ ಫಾಲೋ ಮಾಡ್ತೀವಿ. 2020 ಕೇಳಿದ. ಗಾಂಧಿಗೂ ಮಾರ್ಕ್ಸ್ಗೂ ಡಿಫ್ರೆನ್ಸ್ ಏನು? ಕಾರ್ಲ್ ಮಾರ್ಕ್ಸ್ ಸೋಷಿಯಲಿಸ್ಟ್ ಥಿಂಕರ್. ಗಾಂಧಿಗೂ ಮಾರ್ಕ್ಸ್ ಅವ್ರಿಗೂ ಡಿಫ್ರೆನ್ಸ್ ಏನಂದ್ರೆ, ಮಾರ್ಕ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕಂಪ್ಲೀಟ್ ಸೋಷಿಯಲಿಸಂ, ಎಲ್ಲವೂ ಕೂಡ ಗವರ್ಮೆಂಟೇ ರೆಗ್ಯುಲೇಟ್ ಮಾಡಬೇಕು.
ಗಾಂಧಿ ಅವ್ರು ಏನ್ ಹೇಳ್ತಾರ ಅಂದ್ರೆ ಪ್ರೈವೇಟ್ ಇರ್ಲಿ ಅದ್ರ ಜೊತೆಗೆ ಗವರ್ಮೆಂಟ್ ರೆಗ್ಯುಲೇಟ್ ಮಾಡಿ, ಅವಾಗ ಮಾತ್ರ ಒಂದು ದೇಶ ಕರೆಕ್ಟ್ ಆಗಿ ರನ್ ಹೋಗುತ್ತೆ. ಬಡವರು ನಮ್ದು ಸೋಷಿಯಲಿಸಮ್ದು ಉದ್ದೇಶ ಏನಂದ್ರೆ ಫಸ್ಟ್ ವಿ ಹ್ಯಾವ್ ಟು ಎಲಿಮಿನೇಟ್ ಪುವರ್ಟಿ, ಬಡತನವನ್ನ ನಿರ್ಮೂಲನೆ ಮಾಡ್ಬೇಕು, ಫಸ್ಟ್ ಪ್ರಿಯಾರಿಟಿ ನಮ್ದು. ಆಮೇಲೆ ಹೆಲ್ತ್ ಸೆಕ್ಟರ್ ಅನ್ನ ಇಂಪ್ರೂವ್ ಮಾಡ್ಬೇಕು, ಎಜುಕೇಶನ್ ಅನ್ನ ಕೊಡಬೇಕು. ಅದು ನಮ್ದು ಫಸ್ಟ್ ಪ್ರಿಯಾರಿಟಿ ಇರೋದು ಸೋಷಿಯಲಿಸಂ ಅಲ್ಲಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಅಲ್ಲೇ ಹೇಳಿದೆ, ಅವರ್ ಸೋಷಿಯಲಿಸಂ ಏಮ್ಸ್ ಟು ಎಲಿಮಿನೇಷನ್ ಆಫ್ ಪೋವರ್ಟಿ, ಹೆಲ್ತ್ ಡೆವಲಪ್ಮೆಂಟ್, ಎಜುಕೇಶನಲ್ ಡೆವಲಪ್ಮೆಂಟ್. ಲಕ್ಷ್ಮೀಕಾಂತ್ ಎಷ್ಟು ಜನ ಓದಿದಿರಿ ಆಲ್ರೆಡಿ? ಹೌ ಮೆನಿ ಆಫ್ ಯು ರೀಡ್ ಲಕ್ಷ್ಮೀಕಾಂತ್? ಯಾರು ಓದಿಲ್ವ? ಬೈಬಲ್ ಆಫ್ UPSC ಅದ್ರಲ್ಲಿ ಇದೆ ನೋಡ್ರಿ. ಒಮ್ಮೆ ಇದು ಕ್ಲಾಸ್ ಕೇಳಿದ ಮೇಲೆ ಓದ್ರಿ, ಅದನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಲ್ಯೂಸಿಡ್ ಲ್ಯಾಂಗ್ವೇಜ್ ಇದೆ, ವೆರಿ ಟಫ್ ಇಲ್ಲ ಲ್ಯಾಂಗ್ವೇಜ್ ಅದ್ರ. ನೀವು ಅದೇ DS ಬಾಸು ಆ ಬುಕ್ಸ್ ತಗೊಂಡ್ರೆ ನೀವು UPSC ಪಾಸ್ ಆಗಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗ್ಬೋದು. ಸೆಕ್ಯುಲರ್ 42nd ಅಮೆಂಡ್ಮೆಂಟ್ ಇದನ್ನ ತೆಗೆದು ಹಾಕ್ಬೋದಾ ಸಂವಿಧಾನದಿಂದ ಸೆಕ್ಯುಲರ್ ವರ್ಡ್ ಅನ್ನ? ನೋ, ಇಟ್ಸ್ ಕಮ್ಸ್ ಅಂಡರ್ ಬೇಸಿಕ್ ಸ್ಟ್ರಕ್ಚರ್. Secularism comes under basic structure. We can't repeal this word from Constitution. ಕಾನ್ಸ್ಟಿಟ್ಯೂಷನ್ ಅನ್ನ 3 ತರ ಅಮೆಂಡ್ ಮಾಡ್ತಾರೆ ಗೊತ್ತಾ? 2024 UPSC PYQ ರಿಪಿಲ್ ತೆಗೆದು ಹಾಕ್ಬೋದು, ಎಡಿಷನ್ ಅಂದ್ರೆ ಆಡ್ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಯಾವ್ದು ವೇರಿಯೇಷನ್, ಬದಲಾವಣೆ ಕೂಡ ಮಾಡಬಹುದು. ಈ 3 ಕೂಡ ಬರ್ತವೆ ಕಾನ್ಸ್ಟಿಟ್ಯೂಷನ್ ಅನ್ನ. ಈ 3 ರೀತಿಯಾಗಿ ನಾವು ತಿದ್ದುಪಡಿಯನ್ನ ಮಾಡ್ಬೋದು. UPSC 2024 ರೀಸೆಂಟ್ PYQ ಇದು. ಸೆಕ್ಯುಲರ್ ಒಂದು ದೇಶ 3 ಟೈಪ್ಸ್ ಆಫ್ ಸೆಕ್ಯುಲರ್ ಇದು ಬರುತ್ತೆ ಅಳವಡಿಸ್ಕೊಂಡಿರುತ್ತೆ. ಒಂದು ಥಿಯೋಕ್ರೆಟಿಕ್ ಸ್ಟೇಟ್, ಒಂದು ಅಸೆಟಿಕ್ ಸ್ಟೇಟ್, ಒಂದು ಸೆಕ್ಯುಲರ್ ಸ್ಟೇಟ್. ಥಿಯೋಕ್ರೆಟಿಕ್ ಅಂದ್ರೆ ಆ ದೇಶಕ್ಕೆ ಒಂದು ಧರ್ಮ ಇರುತ್ತೆ. ಯಾವ ದೇಶ? ನಮ್ ನೆರೆ ದೇಶ ಒಂದು 2 ಇದಾವೆ, ಅವು ದೇಶಕ್ಕೆ ಒಂದು ಧರ್ಮ ಇದೆ. ಪಾಕಿಸ್ತಾನ್ ಥಿಯೋಕ್ರೆಟಿಕ್ ಸ್ಟೇಟ್, ಈ ಬಾಂಗ್ಲಾದೇಶ್ ಥಿಯೋಕ್ರೆಟಿಕ್, ನೇಪಾಲ್ ಥಿಯೋಕ್ರೆಟಿಕ್ ಸ್ಟೇಟ್. ಬಟ್ ಅವರ್ ಸೆಕ್ಯುಲರಿಸಂ ಮೀನಿಂಗ್ ಏನು? ಜಾತ್ಯತೀತ ಕನ್ನಡ ಟ್ರಾನ್ಸ್ಲೇಷನ್ ಆಯ್ತು. ಎಕ್ಸಾಕ್ಟ್ ಮೀನಿಂಗ್ ಆಫ್ ಸೆಕ್ಯುಲರಿಸಂ, ಎಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ರಿಲಿಜನ್ಸ್ ಈಕ್ವಲಿ. ನಡೀತಾ ಇಲ್ರಿ. ಅದೇ ಹೇಳ್ತಿರೋದು, ಸಂವಿಧಾನವನ್ನ ಕರೆಕ್ಟ್ ಫಾಲೋ ಮಾಡಿದ್ರೆ ಅದ್ ನಡೆಯುತ್ತೆ. ನಮಗ್ ಬೇಕಾಬಿಟ್ಟಿ ಬಂದಂಗ ನಮ್ಮ ಸರ್ಕಾರ ಬಂದಂಗ ನಮಗ್ ಬಂದಂಗ ಅಧಿಕಾರ ಮಾಡೋದು, ಅವ್ರದ್ ಬಂದಂಗ ಅವ್ರ ತರ ಮಾಡೋದು. ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಂ ಇದೆ ನಮ್ದು. ಸೆಕ್ಯುಲರಿಸಂ ಅಲ್ಲಿ 2 ಟೈಪ್ ಇದೆ, ನೆಗೆಟಿವ್ ಅಂಡ್ ಪಾಸಿಟಿವ್. ನೆಗೆಟಿವ್ ಸೆಕ್ಯುಲರಿಸಂ, ಪಾಸಿಟಿವ್ ಸೆಕ್ಯುಲರಿಸಂ. ಇದು ಮೇನ್ಸ್ ಅಲ್ಲಿ ಆಗಿದೆ ಕ್ವಶನ್. ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಂ ಅಂದ್ರೆ ಪಾಶ್ಚಿಮಾತ್ಯ ಜಾತ್ಯತೀತತೆ, ವೆಸ್ಟರ್ನ್ ಸೆಕ್ಯುಲರಿಸಂ ಅಥವಾ ಫ್ರೆಂಚ್ ಜಾತ್ಯತೀತತೆ. ನಮ್ದಕ್ಕೂ ಅವ್ರದಕ್ಕೂ ಏನ್ ಡಿಫ್ರೆನ್ಸ್? ಅಂದ್ರೆ ಅವ್ರದ್ದು ರಿಲಿಜನ್ ಇಸ್ ಕಂಪ್ಲೀಟ್ಲಿ ಸಪರೇಟೆಡ್ ಫ್ರಮ್ ಗವರ್ಮೆಂಟ್. ಗವರ್ಮೆಂಟ್ ಯಾವುದೇ ರಿಲಿಜನ್ ಅನ್ನ ಕಂಟ್ರೋಲ್ ಮಾಡಲ್ಲ ಅಲ್ಲಿ. ಈಗ ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮೆರವಣಿಗೆ ಮಾಡ್ತೀವಿ, ಗಣಪತಿ ಮೆರವಣಿಗೆ ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಅದನ್ನ ಅಲ್ಲಿ ಮಾಡಕ್ ಪರ್ಮಿಷನ್ ಇಲ್ಲ.
ನೆಗೆಟಿವ್ ಟೈಪ್ ಆಫ್ ಸೆಕ್ಯುಲರಿಸಮ್ ಇತ್ತಂದ್ರೆ ಗವರ್ಮೆಂಟ್ ಏನನ್ನೂ ರೆಗ್ಯುಲೇಟ್ ಮಾಡಕ್ಕಾಗಲ್ಲ. ಈಗ ಕೊರೋನಾ ಬಂತು, ಅವಾಗ ಹೆಲ್ತ್ ಇಶ್ಯೂ ಆಗುತ್ತಂತ ನಾವು ಲಾಕ್ಡೌನ್ ಹಾಕಿದ್ವಿ. ಗುಡಿಗಳಿಗೆ, ಮಸೀದಿಗಳಿಗೆ ಎಲ್ಲದಕ್ಕೂ ಜನರಿಗೆ ನಿರ್ಬಂಧ ಹಾಕಿದ್ವಿ ನಾವು, ಯಾರು ಸೇರಬಾರ್ದಂತ. ಬಟ್ ಅವರಲ್ಲಿ ಅದನ್ನ ಮಾಡಕ್ ಬರಲ್ಲ, ಗವರ್ಮೆಂಟಿಗೆ ಆ ಪವರ್ ಇಲ್ಲ ಅಲ್ಲಿ. ದಟ್ಸ್ ವೈ ಅವರ್ ಸೆಕ್ಯುಲರಿಸಮ್ ಮಾಡೆಲ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ನಮ್ದು ಜಾತ್ಯತೀತ ಇಡೀ ಜಗತ್ತಿನಲ್ಲೇ ಬೆಸ್ಟ್ ಆಗಿರುವಂತದ್ದು. ಇದು ಮೇನ್ಸ್ ಅಲ್ಲಿ ಕೇಳಿರೋದು, ನಮ್ಮಿಂದ ಅವ್ರು ಏನು ಕಲಿಬೇಕು ಅಂತ ಕೇಳೋಣ. ನಮ್ಮ ಜಾತ್ಯತೀತತೆಯಿಂದ ಪಾಶ್ಚಿಮಾತ್ಯರು ಏನ್ ಕಲಿಬೇಕು, ಏನ್ ಅಳವಡಿಸಿಕೊಳ್ಬೇಕು ಅವ್ರು, ಅದು ಮೇನ್ಸ್ ಅಲ್ಲಿ ಆಗಿದೆ ಕ್ವಶನ್. ಜಾತ್ಯತೀತತೆ ಅರ್ಥ ಆಯ್ತಾ? ಹ? ಇನ್ನೊಂದ್ಸಲ ಸೊವೆರಿನ್ ಅರ್ಥ ಆಗಿದನ? ಸೋಷಿಯಲಿಸ್ಟ್ ಅರ್ಥ ಆಗಿದನ? ಸೆಕ್ಯುಲರಿಸಮ್ ಹೇಳ್ಬೇಕಲ್ಲ. ಸೆಕ್ಯುಲರ್ ಅಂದ್ರೆ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಸ್ವೀಕಾರ ಮಾಡೋದು, ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶಗಳನ್ನ ಕೊಡೋದು, ಸಮಾನವಾಗಿ ಗೌರವಿಸಬೇಕು, ಅದು ಸೆಕ್ಯುಲರಿಸಮ್. ಥಿಯೋಕ್ರಾಟಿಕ್ ಸ್ಟೇಟ್, ನಾನು ಹೇಳಿದೆ ಥಿಯೋಕ್ರಾಟಿಕ್ ಸ್ಟೇಟ್ ಅಂತೆ, ಅವ್ರು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಸ್ವೀಕರಿಸಲ್ಲ. ಅವ್ರ ದೇಶಕ್ಕೆ ಒಂದು ಧರ್ಮ ಅಂತ ಇರುತ್ತೆ, ಅದನ್ನ ದೊಡ್ಡದಾಗಿ ತೋರಿಸ್ಕೊಳ್ತಾರ, ಅದು ಥಿಯೋಕ್ರಾಟಿಕ್ ಸ್ಟೇಟ್. ಇನ್ ಅಥೆಸ್ಟಿಕ್ ಸ್ಟೇಟ್, ಅಥೆಸ್ಟಿಕ್ ಅಂದ್ರೆ ಅವ್ರು ಯಾವ ಧರ್ಮನೂ ನಂಬಲ್ಲ, ಕಂಪ್ಲೀಟ್ಲಿ ಅಗ್ನೆಸ್ಟ್ ಇರ್ತಾರ ಅವ್ರು ಎಲ್ಲ ಧರ್ಮಗಳಿಗೆ, ಅದು ಅಥೆಸ್ಟಿಕ್ ಸ್ಟೇಟ್. ಕನ್ನಡದಲ್ಲಿ ಅಂತೀವಿ ಗೊತ್ತಾ, ಆಸ್ತಿಕರು ನಾಸ್ತಿಕರು. ಅದು ನಮ್ದು ಪಾಸಿಟಿವ್ ಸೆಕ್ಯುಲರಿಸಮ್, ಫ್ರೆಂಚ್ದು ನೆಗೆಟಿವ್ ಸೆಕ್ಯುಲರಿಸಮ್. ನೆಗೆಟಿವ್ ಸೆಕ್ಯುಲರಿಸಮ್ ಅಂದ್ರೆ ರಿಲಿಜನ್ ಕಂಪ್ಲೀಟ್ಲಿ ಸೆಪರೇಟೆಡ್ ಗವರ್ಮೆಂಟ್ ಇಂದ. ಗವರ್ಮೆಂಟ್ ಏನನ್ನೂ ಕಂಟ್ರೋಲ್ ಮಾಡಕ್ಕಾಗಲ್ಲ, ಗವರ್ಮೆಂಟ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ರಿಗೆ ಅಲೋ ಮಾಡಕ್ಕಾಗಲ್ಲ. ಈಗ ನಮ್ ಗವರ್ಮೆಂಟ್ ಈಗ ಒಂದು ಟೆಂಪಲ್ ಫೇಮಸ್, ಯಾವುದು, ತಿರುಪತಿ ಟೆಂಪಲ್, ಅದಕ್ಕೊಂದ್ 100 ಕೋಟಿ ಅಂತ ಕೊಡ್ತೀವಿ ಅದ್ರ ಡೆವಲಪ್ಮೆಂಟ್ಗೆ. ಬಟ್ ಫ್ರಾನ್ಸ್ ಅಲ್ಲಿ ಅದು ಕೊಡಕ್ ಬರಲ್ಲ, ಅವರು ಕಂಪ್ಲೀಟ್ಲಿ ಸಪ್ರೇಟ್. ರಿಲಿಜನ್ ಅವ್ರದ್ದು ಅಷ್ಟೇ ನೋಡ್ಕೊಳ್ಬೇಕು, ಗವರ್ಮೆಂಟ್ ತನ್ನ ಕೆಲಸನ ಅಷ್ಟೇ ನೋಡ್ಕೊಳ್ಳೋದು. ಬಟ್ ನಮ್ದು ಹಂಗಿಲ್ಲ, ನಾವ್ ಎಲ್ರಿಗೂ ಸಮಾನ ಅವಕಾಶ, ಎಲ್ರಿಗೂ ಸಮಾನವಾಗಿ ಗೌರವಿಸ್ಬೇಕು, ಅದಕ್ಕೆ ನಾವು ದುಡ್ಡು ಕೊಡ್ತೀವಿ. ನಮ್ದು ಪಾಸಿಟಿವ್ ಸೆಕ್ಯುಲರಿಸಮ್ ಇದೆ. ಪಾಸಿಟಿವ್ ಸೆಕ್ಯುಲರಿಸಮ್ ನೆಗೆಟಿವ್ ಇತ್ತಂದ್ರೆ ಕೊರೋನಾನಲ್ಲಿ ಲಾಕ್ಡೌನ್ ಮಾಡಕ್ಕಾಗಲ್ಲ ನಾವು, ಯಾಕಂದ್ರೆ ಅವರ ಪೂಜಾ ಕೈಂಕರ್ಯಗಳನ್ನ ಅವ್ರು ನಡೆಸ್ತಾರ, ಗೌರ್ಮೆಂಟ್ ಅವರಲ್ಲಿ ಏನು ಅಡ್ಡಿಪಡಿಸಕ್ಕೆ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ ಬ್ರೋ? ಅರ್ಥ ಆಯ್ತು ನಿಮ್ಗೆ? ಪರಿಸ್ಥಿತಿ ಒಳಗೆ ಇಲ್ರಿ, ಬಟ್ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಇದೆ. ನೀವು ಸಂವಿಧಾನವನ್ನ ಕರೆಕ್ಟ್ ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿರುತ್ತದು. ಹಾ 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 ಅದೇ ಜಾತ್ಯತೀತತೆ ಅಲ್ಲ, ಅದು ಜಾತ್ಯತೀತತೆ ಫಾಲೋ ಮಾಡ್ಬೇಕಿತ್ತು. ಓಲೈಕೆ ರಾಜಕಾರಣ ಅಂತೀವಿ ಅದಕ್ಕೆ. ಡೆಮಾಕ್ರೆಟಿಕ್, ಪ್ರಜಾಪ್ರಭುತ್ವ, ಎಲ್ರಿಗೂ ಗೊತ್ತಿದೆ ಅನ್ಕೊಂಡಿನಿ ಪ್ರಜಾಪ್ರಭುತ್ವ ಅಂದ್ರೆ. ಅಬ್ರಾಹಿಂ ಲಿಂಕನ್ ಅವ್ರದ್ದು ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆಲ್ಲ, ಏನು, ಪ್ರಜಾಪ್ರಭುತ್ವ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ. ಅದು 10th 9th ಅಲ್ಲಿ ಓದಿರೋದು. ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಪಾಪ್ಯುಲರ್ ಸೊವೆರ್ನಿಟಿ, ಜನರೇ ಅಲ್ಟಿಮೇಟ್ ಪ್ರಜಾಪ್ರಭುತ್ವದಲ್ಲಿ. ಒಂದು ಸರ್ಕಾರವನ್ನ ಜನರು ನೆಕ್ಸ್ಟ್ ಟೈಮ್ ಆಯ್ಕೆ ಮಾಡ್ಬೋದು, ಇಲ್ಲ ಅವರನ್ನ ಕೂಡ ಇಳಿಸ್ಬೋದು, ಜನರೇ ಅಂತಿಮ. ಬಟ್ ಪ್ರಜಾಪ್ರಭುತ್ವ ಇರಬೇಕಂದ್ರೆ ಕೆಲವೊಂದು ಗುಣಲಕ್ಷಣಗಳಿದಾವೆ ಪ್ರಜಾಪ್ರಭುತ್ವ. 1 vote 1 person 1 vote 1 ವ್ಯಾಲ್ಯೂ, ಇಷ್ಟು ಅದು ಡೆಮೋಕ್ರೆಟಿಕ್ ಅಲ್ಲಿ ಇರ್ಬೇಕಾದ್ರು. ಒಬ್ಬ ಮನುಷ್ಯನಿಗೆ ಎಷ್ಟು ಓಟ್ ಇದೆ ಭಾರತದಲ್ಲಿ? ಒಂದೇ ಓಟ್. ವ್ಯಾಲ್ಯೂ ಎಷ್ಟಿದೆ ಒಂದು ಓಟಿಗೆ? ಒಂದೇ ವ್ಯಾಲ್ಯೂ ಇರೋದು. ಅಂಬಾನಿಗೆ 2 ಓಟು, ಅವ 2 ಓಟ್ ಹಾಕಿದ್ರೆ 200 ಅಂತ ಇದ್ದಾನೆ? ಹಂಗಿಲ್ಲ. ಅದರದ್ದು ಫಸ್ಟ್ ಗುಣಲಕ್ಷಣ.
ನೆಕ್ಸ್ಟ್ ಏನು? ಆಲ್ರೆಡಿ ಪ್ರೆಸೆಂಟ್ ಯಾವ ಪಕ್ಷ ಅಧಿಕಾರದಲ್ಲಿದೆನೋ ನೆಕ್ಸ್ಟ್ ಇಲೆಕ್ಷನ್ಗೆ ಆ ಪಕ್ಷ ಸೋಲಬೇಕು, ಅಷ್ಟೇ ಸಮಾನ ಅವಕಾಶ ಇರಬೇಕು. ಇಲ್ಲ ಅಂದ್ರೆ ಅದು ಪ್ರಜಾಪ್ರಭುತ್ವ ಆಗಲ್ಲ, ಅದು ಹಿಟ್ಲರ್ ಸರ್ವಾಧಿಕಾರ ಆಗುತ್ತೆ. ನಮ್ದು ಪ್ರತ್ಯಕ್ಷ ಪ್ರಜಾಪ್ರಭುತ್ವನ ಪರೋಕ್ಷ ಪ್ರಜಾಪ್ರಭುತ್ವ, ಇಂಡೈರೆಕ್ಟ್ ಡೆಮೋಕ್ರಸಿ. ಸ್ವಿಟ್ಜರ್ಲ್ಯಾಂಡ್ ಇದೆ, ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿನಲ್ಲಿ ಈ 4 ಟೈಪ್ ಇದೆ: ರೆಫ್ರೆಂಡಮ್, ಇನಿಷಿಯೇಟಿವ್, ರಿಕಾಲ್, ಪ್ಲೆಬಿಸೈಟ್. ರೆಫ್ರೆಂಡಮ್ ರೆಫ್ರೆಂಡಮ್ ಅಂದ್ರೆ ಫಸ್ಟ್ ಗವರ್ಮೆಂಟ್ ಮೇಕ್ ಅ ಲಾ ಅಂಡ್ ಪುಟ್ ಬಿಫೋರ್ ಪಬ್ಲಿಕ್ ಟು ವೋಟ್. ಸರ್ಕಾರ ಫಸ್ಟ್ ಒಂದು ಕಾನೂನನ್ನ ಮಾಡಬೇಕು, ಅದನ್ನ ಜನರ ಮುಂದೆ ಇಡುತ್ತೆ, ಜನರು ಮತದಾನ ಮಾಡ್ತಾರೆ. ಜನಮತದಿಂದ ಪಾಸ್ ಆದ್ರೆ ಮಾತ್ರ ಲಾ ಆ ಬಿಲ್ಲು ಆಕ್ಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಹೆಂಗೆ, ನಾವು MP ಗಳ್ನ ಆಯ್ಕೆ ಮಾಡಿರ್ತೀವಿ, ಅವ್ರು ಲಾ ಮಾಡ್ತಾರ, ಅವರು ಪಾರ್ಲಿಮೆಂಟ್ ಅಲ್ಲಿ ಓಟ್ ಹಾಕಿ ಅವ್ರು ಪಾಸ್ ಮಾಡ್ಬೇಕು. ಬಟ್ ಇಲ್ಲಿ ಜನರಿಗೆ ಜಾಸ್ತಿ ಅವಕಾಶ ಇರೋದು. ನೆಕ್ಸ್ಟ್ ಇನಿಷಿಯೇಟಿವ್. ಇನಿಷಿಯೇಟಿವ್ ಅಂದ್ರೆ ಈಗ ಒಂದು ಕಾನೂನು ಬೇಕಾಗಿತ್ತು, ಜನರಿಗೆ ಅನ್ಸೋದು ಈ ಕಾನೂನು ಬೇಕಾಗಿತ್ತು. ಈಗ ಎಕ್ಸಾಂಪಲ್ ಅಂದ್ರೆ ರೇಪ್ ಕೇಸ್ ಜಾಸ್ತಿ ಆಗತ್ತವ ಇತ್ತೀಚೆಗೆ. ರೇಪಿಗೆ ನಾವೆಲ್ಲ ಅನ್ಕೋಕತ್ತೀವಿ, ರೇಪ್ ಮಾಡಿದವ್ರಿಗೆ ಗುಂಡೇಟ್ ಹೊಡಿಬೇಕು. ಬಟ್ ಅದನ್ನ ನಮ್ಮಲ್ಲಿ ಸಂಸತ್ತು ಮಾತ್ರ ಮಾಡಕ್ ಅವಕಾಶ ಇದೆ. ಬಟ್ ಇಲ್ಲಿ ಡೈರೆಕ್ಟ್ ಡೆಮೋಕ್ರಸಿ, ನೇರ ಪ್ರಜಾಪ್ರಭುತ್ವ, ಸ್ವಿಟ್ಜರ್ಲ್ಯಾಂಡ್ ದಂತ ದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಜನರೇ ಸ್ಟಾರ್ಟ್ ಮಾಡೋದು. ರೇಪ್ ಮಾಡಿದವ್ರಿಗೆ ಗುಂಡೇಟ್ ಹೊಡಿರಿ, ಆ ಕಾನೂನನ್ನ ಜನಾನೇ ತರ್ತಾರೆ ಮುಂದೆ. ಜನ ಓಟ್ ಹಾಕ್ತಾರೆ, ಅವಾಗ ಆ ಕಾನೂನು, ಆ ಬಿಲ್ಲು ಕಾನೂನಾಗಿ ಮಾರ್ಪಾಡೋದು. ನೆಕ್ಸ್ಟ್ ರಿಕಾಲ್. ರಿಕಾಲ್ ಅಂದ್ರೆ ಯು ಕಾಲ್ ಬ್ಯಾಕ್ ಯುವರ್ ರಿಪ್ರೆಸೆಂಟೇಟಿವ್ಸ್. ನೀವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳನ್ನ ನೀವೇ ವಾಪಸ್ ಕರೆಸ್ಕೊಳ್ಬಹುದು, ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ. ಆ ಆಯ್ಕೆ ಭಾರತದಲ್ಲಿ ಇಲ್ಲ. ಅದೇ ಗವರ್ಮೆಂಟ್ ಈಸ್ ಲೈಕ್ ಎಲೆಕ್ಷನ್. ಗವರ್ಮೆಂಟ್ ಅನ್ನ ಎಲೆಕ್ಷನ್ ಇಂದಾನೇ ಆಯ್ಕೆ ಮಾಡೋದು. ಅವರು ಸೇಮ್ ನಮ್ಮಲ್ಲಿ ಎಲೆಕ್ಷನ್ ನಡೆಯುತ್ತಲ್ಲ, ಸೇಮ್ ಎಲೆಕ್ಷನ್ ನಡೆಯುತ್ತೆ ಅವ್ರದ್ದು. ಬಟ್ ಈಗ MP ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋ ಅಧಿಕಾರ ಕೂಡ ಜನರಿಗೆ ಇರೋದಲ್ಲಿ. ನಮ್ಮಲ್ಲಿ ವಾಪಸ್ ಕರೆಸ್ಕೊಳ್ಳೋ ಅಧಿಕಾರ ಇರೋದು MP ಗಳಿಗೆ. ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ ಇವರು. ಅವರಲ್ಲಿ ಅವ್ರ ದೇಶದಲ್ಲಿ ಈ ಡೈರೆಕ್ಟ್ ಡೆಮೋಕ್ರೆಟಿಕ್ ಕಂಟ್ರೀಸ್ ಲೈಕ್ ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲಿ ಹಂಗಿಲ್ಲ. ನೀವು MP ಗಳನ್ನ ಆಯ್ಕೆ ಮಾಡಿದಿರಿ, ನೀವು ಕರೆಕ್ಟ್ ಕೆಲಸ ಮಾಡ್ತಿಲ್ಲ ಅಂದ್ರೆ ನೀವು ರಿಟರ್ನ್ ಬ್ಯಾಕ್ ಮಾಡಿ ವಾಪಸ್ ಕರ್ಸ್ಕೊಳ್ಬಹುದು ಅವ್ರನ್ನ. ಪ್ಲೆಬಿಸೈಟ್ ಅಂದ್ರೆ ಜನಾಭಿಪ್ರಾಯ. ಈಗ ಒಂದು ಎಕ್ಸಾಂಪಲ್, ಜುನಾಗಢ್ ಸಂಸ್ಥಾನದ ಬಗ್ಗೆ ಎಷ್ಟು ಜನ ಓದಿದಿರಿ? ಜುನಾಗಢ್, ಹೈದರಾಬಾದ್. ಜುನಾಗಢ್ ಯಾವ ರೀತಿ ಭಾರತಕ್ಕೆ ಸೇರ್ಪಡೆ ಆಯ್ತು? ಜನಾಭಿಪ್ರಾಯ. ಜುನಾಗಢ್ ರಾಜನಿಗೆ ಅಲ್ಲಿ ಜನರು ಹೇಳಿದ್ರು, ನೀವು ಭಾರತ್ ಜೊತೆಗೆ ಇರಬೇಕು. ಅದು ಇದು. ಇಲ್ಲಿ ಓಟ್ ಇರಲ್ಲ. ಜಸ್ಟ್ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ಓಟ್ ಇರುತ್ತೆ ರೆಫರೆಂಡಮ್ ಅಲ್ಲಿ. ಪ್ಲೆಬಿಸೈಟ್ ಅಲ್ಲಿ ಓಟ್ ಇರಲ್ಲ, ಬಟ್ ಜನಾಭಿಪ್ರಾಯ, ಜನರ ಅಭಿಪ್ರಾಯವನ್ನ ತಿಳಿಸ್ತಾರೆ, ನೀವು ನಮ್ ಜೊತೆಗೆ ಇರ್ಬೇಕಂತ. ಡೆಮೋಕ್ರಸಿ ಅರ್ಥ ಆಯ್ತಾ? ಡೈರೆಕ್ಟ್ ಡೆಮೋಕ್ರಸಿ ಅರ್ಥ ಆಯ್ತಾ? ಏನ್ ಲಾ ಇಲ್ಲ, ನಿಮ್ದು ಕರೆಕ್ಟ್ ಕ್ವಶನ್ ಏನ್ ಕೇಳಿ. ಹಾ
ಹಾ ಅದೇ ಇದೆ ನಿಮ್ಗೆ ಒಂದು ಈಗ ರೆಫ್ರೆಂಡಮ್ ಅರ್ಥ ಆಗಿದೆನಾ ನಿಮ್ಗೆ ರೆಫ್ರೆಂಡಮ್? ಹಾ ರೆಫ್ರೆಂಡಮ್ ಅಲ್ಲಿ ಈಗ ನಾನು ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಅನ್ಕೊಳ್ರಿ, ನಾನು ಒಂದು ಬಿಲ್ ಅನ್ನ ತರ್ತೀನಿ ಫಸ್ಟ್. ತಂದ ಮೇಲೆ ಅದನ್ನ ಈಗ ನಮ್ಮಲ್ಲಿ ಹೆಂಗಿದೆ, ಬಿಲ್ ಅನ್ನ ತರ್ತೀವಿ, ಅದನ್ನ ಪಾರ್ಲಿಮೆಂಟ್ ತರ್ತೀವಿ, ಅಲ್ಲಿ MP ಗಳು ಓಟ್ ಹಾಕಿದ ಮೇಲೆ ಅದು ಪಾಸ್ ಆಗಿ ಆಕ್ಟ್ ಆಗುತ್ತೆ. ಬಟ್ ಅಲ್ಲಿ ಗವರ್ಮೆಂಟ್ ಬಿಲ್ ಅನ್ನ ತರುತ್ತೆ ಫಸ್ಟ್, ಅದನ್ನ ಜನರ ಮುಂದೆ ಇಡ್ತಾರ, ನೀವು ಓಟ್ ಹಾಕ್ರಿ ಅಂತ. ಹಾ ರಿಪಬ್ಲಿಕ್ ಗಣರಾಜ್ಯ, ಗಣರಾಜ್ಯ Jan 26 ಗಣರಾಜ್ಯೋತ್ಸವ. ಅದೇ 2 ಟೈಪ್ಸ್ ಆಫ್ ಡೆಮೋಕ್ರೆಟಿಕ್ ಪಾಲಿಟಿ ಬರುತ್ತೆ, ಒಂದು ಮೊನಾರ್ಕಿ, ಒಂದು ರಿಪಬ್ಲಿಕ್. ಮೊನಾರ್ಕಿಗೆ ಬೆಸ್ಟ್ ಎಕ್ಸಾಂಪಲ್ ಇಂಗ್ಲೆಂಡ್. ಆ ದೇಶದ ಮುಖ್ಯಸ್ಥರು ರಾಣಿ ರಾಜ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಎಲೆಕ್ಟೆಡ್ ಆಗಲ್ಲ ಅವರು ಮುಖ್ಯಸ್ಥರು, ಬಟ್ ನಮ್ಮಲ್ಲಿ ಎಲೆಕ್ಟೆಡ್ ಆಗ್ತಾರೆ. ಹೆಡ್ ಆಫ್ ದ ಸ್ಟೇಟ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ಫಿಕ್ಸ್ಡ್ ಪೀರಿಯಡ್. ಹೆಡ್ ಆಫ್ ದ ಸ್ಟೇಟ್ ಆರ್ ಇಂಡಿಯನ್ ಅಲ್ಲಿ ಹೆಡ್ ಆಫ್ ದ ಸ್ಟೇಟ್, ಹೆಡ್ ಆಫ್ ದ ಗವರ್ಮೆಂಟ್. ಎಸ್, ಪ್ರೈಮ್ ಮಿನಿಸ್ಟರ್ ಇಸ್ ಹೆಡ್ ಆಫ್ ದ ಗವರ್ಮೆಂಟ್, ಪ್ರೆಸಿಡೆಂಟ್ ಇಸ್ ಹೆಡ್ ಆಫ್ ದ ಸ್ಟೇಟ್. ಫಿಕ್ಸ್ಡ್ ಟರ್ಮ್ ಅಂತ ಇದೆನಾ ಡೆಫಿನೇಷನ್ ಅಲ್ಲಿ. ಹೆಡ್ ಆಫ್ ದ ಸ್ಟೇಟ್ ಶುಡ್ ಬಿ ಎಲೆಕ್ಟೆಡ್ ಫಾರ್ ಫಿಕ್ಸ್ಡ್ ಟರ್ಮ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಫಿಕ್ಸ್ಡ್ ಟರ್ಮ್ 5 year ಇಂಡಿಯನ್ ಅಲ್ಲಿ. ರಿಪಬ್ಲಿಕ್ ಇನ್ನೊಂದು ಡೆಫಿನೇಷನ್ ಅಂದ್ರೆ ಹಾ ಡೈರೆಕ್ಟ್ಲಿ ಕೂಡ ಆಗಬಹುದು. ಈಗ ನೀವು ಅಮೆರಿಕನಲ್ಲಿ ಪ್ರೆಸಿಡೆಂಟ್ ಹೆಂಗಾಗ್ತದೆ, ಇಂಡಿಯಾನಲ್ಲಿ ಇಲ್ಲ. ಬಟ್ ರಿಪಬ್ಲಿಕ್ ದ ಡೆಫಿನೇಷನ್ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ರಿಪಬ್ಲಿಕ್ ಇನ್ನೊಂದು ಮೀನಿಂಗ್ ಏನಂದ್ರೆ ಎವ್ರಿ ಒನ್ ಹ್ಯಾವ್ ಅ ಈಕ್ವಲ್ ಅಪಾರ್ಚುನಿಟಿ ಟು ಕಂಟೆಸ್ಟ್ ಎನಿ ಪೋಸ್ಟ್. ನಾನು ರಾಷ್ಟ್ರಪತಿ ಎಲೆಕ್ಷನ್ ನಿಂತ್ಕೊಳ್ಬೋದು? ನಿಂತ್ಕೊಳಕ್ ಆಗಲ್ಲ, ನಂಗೆ 25 ಏಜ್ ಇರೋದು. ಮಿನಿಮಮ್ ಏಜ್ ಎಷ್ಟು ರಾಷ್ಟ್ರಪತಿ ಅವರಿಗೆ? 35 ಇರಬೇಕು. ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದು ರಾಷ್ಟ್ರಪತಿ ಅವರಿಗೆ ಇನ್ನೊಂದು ಕ್ವಾಲಿಫಿಕೇಶನ್ ಬೇಕು. ಏನು? ರಾಷ್ಟ್ರಪತಿ ಅವರಿಗೆ 35 ವಯಸ್ಸಾಗಿರ್ಬೇಕು, ಇನ್ನೊಂದು ಕ್ವಾಲಿಫಿಕೇಶನ್ ಬೇಕು ಅವ್ರಿಗೆ. ಭಾರತದ ಪ್ರಜೆ ಆಗಿರ್ಬೇಕು, ಅದು ಕಾಮನ್, ಎಲ್ರಿಗೂ ಭಾರತದ ಪ್ರಜೆ ಆಗಿರ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಹಾ, ಅದು ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಇರಬಾರದು. ಲೋಕಸಭೆಯ ಸದಸ್ಯರಾಗೋಕೆ ಇರೋ ಎಲ್ಲಾ ಅರ್ಹತೆ ಇರ್ಬೇಕು ಅವ್ರಿಗೆ. ಬಟ್ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಾನೆ? ಲೋಕಸಭಾ ಮೆಂಬರ್ ಕ್ಯಾನ್ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಪ್ಪತ್ತೈದು ಏಜ್ ಇದೆ ಲೋಕಸಭೆಗೆ. ಇನ್ನೂ ಸ್ಟೇಟ್ಮೆಂಟ್ ಹಿಂಗೂ ಕೊಡ್ಬೋದು, ಎವ್ರಿ ವೋಟರ್ ಕ್ಯಾನ್ ಕಂಟೆಸ್ಟ್ ಫಾರ್ ಲೋಕಸಭಾ ಎಲೆಕ್ಷನ್. ಆಗಲ್ಲ, 18 years ಇರೋದು ವೋಟಿಂಗ್ಗೆ. ಕನ್ಫ್ಯೂಷನ್ ಇಲ್ಲೇ ಮಾಡೋದು. ಪೊಲಿಟಿನಲ್ಲಿ ವೆರಿ ಈಸಿ ಕ್ವಶನ್ಸ್ ಇರ್ತವೆ. PYQ ನೋಡ್, ಒಂದು ಲಾಸ್ಟ್ 2013ರಿಂದ ಈ ಪ್ರೆಸೆಂಟ್ ನೀವು ಪೊಲಿಟಿನಲ್ಲಿ ಏನಾದ್ರೂ ಕ್ವಶನ್ ರಾಂಗ್ ಮಾಡಿದ್ರೆ ನೀವು UPSC ನಲ್ಲಿ ಪ್ರಿಲಿಮ್ಸ್ ಪಾಸ್ ಆಗಕ್ಕೆ ಚಾನ್ಸೇ ಇಲ್ಲ. 15 ಕ್ವಶನ್ ಮಿನಿಮಮ್, ಎಷ್ಟು 13 to ಮ್ಯಾಕ್ಸಿಮಮ್ ಒನ್ ಟೈಮ್ 1 year 18 20 ತನ ಹೋಗುತ್ತೆ. ಮಿನಿಮಮ್ ಅಂದ್ರೂ 15 ಕ್ವಶನ್ ಇರ್ತದೆ. 15ರಲ್ಲಿ ಮಿನಿಮಮ್ ಎಟ್ ಲೀಸ್ಟ್ ಅಂದ್ರೂ 12 ಕ್ವಶನ್ ರೈಟ್ ಆಗ್ಬೇಕು. ಪೊಲಿಟಿನಲ್ಲೇ 15ರಲ್ಲಿ 8 ಆಯ್ತು 7 ಆಯ್ತು ಅಂದ್ರೆ ಅಲ್ಲಿಗೆ UPSC ಪ್ರಿಲಿಮ್ಸ್ ಅಲ್ಲಿಗೆ ಮುಗಿದಿರೋದು ಜರ್ನಿ. ಯಾಕಂದ್ರೆ ನೀವು ಪೊಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟಲ್ ನಿಮಗೆ ಹಾರ್ಡ್ ಆಗುತ್ತೆ ಕ್ವಶನ್ಸ್. ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ ಈ 3 ಸಬ್ಜೆಕ್ಟ್ಸ್ ಬಹಳ ಸ್ಟ್ರಾಂಗ್ ಇರಬೇಕು. ಆಮೇಲೆ ಎನ್ವಿರಾನ್ಮೆಂಟ್ ಸೈನ್ಸ್ ಹೆಂಗಂದ್ರೆ
ಯು ಕ್ಯಾನ್ ಮಾರ್ಕ್ ದ ಕ್ವಶನ್ ವಿತ್ ಗೆಸ್ ದ ಆನ್ಸರ್. ಇಲ್ಲಿ ಫಸ್ಟಿಂಗ್ ಟ್ರಿಕ್ಸ್, ನೋ ವೈರಸ್ ಕ್ಯಾನ್ ಲೈವ್ ಇನ್ ವಾಟರ್, ನೋ ಮಶ್ರೂಮ್ ಕ್ಯಾನ್ ಗ್ರೋನ್ ಇನ್ ಹಿಮಾಲಯ, ಅವೆಲ್ಲ ಸ್ಟೇಟ್ಮೆಂಟ್ ರಾಂಗೇ ಇರುತ್ತೆ. ಅದಕ್ಕೆ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಗೆಸ್ ಮಾಡಬಹುದು, ಬಟ್ ಪೊಲಿಟಿನಲ್ಲಿ, ಎಕಾನಮಿಯಲ್ಲಿ, ಮಾಡರ್ನ್ ಹಿಸ್ಟ್ರಿನಲ್ಲಿ ಗೆಸ್ ಮಾಡ್ತೀನಿ ಸಾಧ್ಯನೇ ಇಲ್ಲ. ಮಸ್ಟ್ ಅಂಡ್ ಶುಡ್ ಕಾನ್ಸೆಪ್ಟ್ ವೆರಿ ಮಚ್ ಕ್ಲಿಯರ್ ಇಡಬೇಕು. ಜಸ್ಟಿಸ್ ಅನ್ನ ರಷ್ಯನ್ ರೆವಲ್ಯೂಷನ್ ಇಂದ ಇನ್ಸ್ಪೈರ್ ಆಗಿವ್ ನಾವು. 3 ಟೈಪ್ಸ್ ಆಫ್ ಜಸ್ಟಿಸ್: ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಸೋಷಿಯಲ್ ಜಸ್ಟಿಸ್, ವಾಟ್ ಯು ಮೀನ್ ಬೈ ಸೋಷಿಯಲ್ ಜಸ್ಟಿಸ್? ಕನ್ನಡ ಟ್ರಾನ್ಸ್ಲೇಷನ್ ಅದು ಸಾಮಾಜಿಕ ನ್ಯಾಯ. ಡೆಫಿನೇಷನ್ ಅದು ಎಲ್ರಿಗೂ ಸಮಾನವಾಗಿ ನ್ಯಾಯ ಕೊಡಿಸಬೇಕು. ಸೋಷಿಯಲ್ ಜಸ್ಟಿಸ್ ಅಂದ್ರೆ ನೋ ಪ್ರಿವಿಲೇಜ್ಡ್ ಕ್ಲಾಸ್, ಯಾವುದೇ ಒಂದು ಸೆಕ್ಷನ್ಗೂ ವಿಶೇಷ ಸವಲತ್ತುಗಳಿರಬಾರ್ದು, ಅದು ಸೋಷಿಯಲ್ ಜಸ್ಟಿಸ್. ಆರ್ಟಿಕಲ್ 15 ಸಬ್ ಕ್ಲಾಸ್ 1, ನೋ ಒನ್ ಶುಡ್ ಬಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್, ಸೆಕ್ಸ್, ರೇಸ್, ಪ್ಲೇಸ್ ಆಫ್ ಬರ್ತ್. ಸೋಷಿಯಲ್ ಜಸ್ಟಿಸ್. ಎಕನಾಮಿಕ್ ಜಸ್ಟಿಸ್, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇರಬಾರದು. ಆರ್ಟಿಕಲ್ DPSP. ಸೋಷಿಯಲ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ಅನ್ನ DPSP ನೀಡುತ್ತೆ. ಸೋಷಿಯಲ್ ಅಂಡ್ ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಅನ್ನ ಫಂಡಮೆಂಟಲ್ ರೈಟ್ಸ್ ನೀಡ್ತವೆ. ಪೊಲಿಟಿಕಲ್ ಜಸ್ಟಿಸ್ 325, ಆರ್ಟಿಕಲ್ 326, no one should be excluded from voter list. ನಿಮ್ನ ಎಲ್ರಿಗೂ 18 ಆಗಿದಲ್ಲ, ಯಾರನ್ನಾದ್ರೂ ವೋಟರ್ ಲಿಸ್ಟ್ ಇಂದ ಹೊರಗಿಟ್ಟಾರ? ಆರ್ಟಿಕಲ್ 325 ಹೇಳುತ್ತದೆ ಯಾರನ್ನೂ ಕೂಡ ಹೊರಗಿಡುವಂಗಿಲ್ಲ. ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಎದ್ರ ಮೇಲೆ ಹೊರಗಿಡಬಾರ್ದು. ಜೈಲ್ ಒಳಗದೀರಿ ಅಂದ್ರೆ ಹೊರಗಿಡಬಹುದು. ಆರ್ಟಿಕಲ್ 326, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್, ವಯಸ್ಕ ಮತದಾನ ಪದ್ಧತಿ. ಎಷ್ಟಿದೆ ಏಜ್, ಮಿನಿಮಮ್ ಏಜ್ ಫಾರ್ ವೋಟಿಂಗ್? 18. ಯಾವ ಅಮೆಂಡ್ಮೆಂಟ್? 61st ಅಮೆಂಡ್ಮೆಂಟ್ 19 ಎಷ್ಟು? ಯಾರು ಮಾಡ್ಯಾರ ಹೇಳ್ರಿ 18 ರೆಡ್ಯೂಸ್? ಎಸ್, ರಾಜೀವ್ ಗಾಂಧಿ ಅವ್ರು ಮಾಡ್ಯಾರ. 21 ಇತ್ತು ಫಸ್ಟ್. ಜಸ್ಟಿಸ್ ಅರ್ಥ ಆಯ್ತಾ ಎಲ್ರಿಗೂ? ಹಂಗಿದ್ರೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು? ಹಾ, ಎಸ್, ಕರೆಕ್ಟ್. ಯಾರಿಗೂ ವಿಶೇಷ ಸವಲತ್ತುಗಳು ಇರ್ಬಾರ್ದು. ನಿಮ್ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ಸರಿ, SC/ST ಕೊಟ್ಟಾರಲ್ರಿ? ಅಲ್ಲ, SC/ST ಕೊಟ್ಟಾರಲ್ರಿ, EWC ಕೊಟ್ಟಾರಲ್ರಿ, ವುಮೆನ್ಸ್ ಕೊಟ್ಟಾರಲ್ರಿ. ಕೆಲವೊಂದು ಸೆಕ್ಷನ್ ಅನ್ನ ಅಪ್ಲಿಫ್ಟ್ ಮಾಡ್ಬೇಕು, ಅದಕ್ಕೆ ಕೊಟ್ಟಿರೋ. ಹಂಗಂತ ರಿಸರ್ವೇಶನ್ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್. ನಾಳೆ ಹೋಗಿ ನೀವು ರಿಸರ್ವೇಶನ್ ಕೊಡ್ರಿ ಅಂತ ಕೇಳಕ್ ಆಗಲ್ಲ. ಅಪ್ಲಿಫ್ಟ್ ಮಾಡೋಕೆ ಕೊಟ್ಟಿರೋದು, ತೆಗೆದು ಹಾಕ್ಬಹುದು ಅದನ್ನ. ಲಿಬರ್ಟಿ, ಸ್ವಾತಂತ್ರ್ಯ, ಎಲ್ರಿಗೂ ಸ್ವಾತಂತ್ರ್ಯ ಬೇಕು. ಹಂಗಂದ್ರೆ ಸ್ವಾತಂತ್ರ್ಯ ಅಂದ್ರಿ? ಎಲ್ರಿಗೂ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಅಂದ್ರೆ ಏನು? ಹಾ, ಒಂದದು ಪಾಸಿಟಿವ್ ಟೈಪ್ ಆಫ್ ಲಿಬರ್ಟಿ. ನೆಗೆಟಿವ್ ಪಾಸಿಟಿವ್ ಅಂದ್ರೆ ಅವ್ರು ಹೇಳಿದ್ದು ಕರೆಕ್ಟ್. ಈಕ್ವಲ್ ಅಪಾರ್ಚುನಿಟಿ ಫಾರ್ ಎವ್ರಿ ಒನ್ ಟು ಡೆವಲಪ್ ದೇರ್ ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಕಸನಕ್ಕೆ ಬೇಕಾದಂತ ಎಲ್ಲಾ ಅವಕಾಶಗಳನ್ನು ಸರ್ಕಾರ ಕಲ್ಪಿಸಬೇಕು.
ಅದು ಪಾಸಿಟಿವ್ ಟೈಪ್. ನೆಗೆಟಿವ್, ನೋ ರೆಸ್ಟ್ರಿಕ್ಷನ್ ಆನ್ ಎನಿ ಒನ್. ಯಾರ ಮೇಲೂ ಏನೂ ಅಡೆತಡೆ ಇರಬಾರ್ದು, ನಿರ್ಬಂಧ ಹಾಕಬಾರ್ದು. ಬಟ್ ನೆಗೆಟಿವ್ ಟೈಪ್ ಆಫ್ ಲಿಬರ್ಟಿ ಇಟ್ಸ್ ನಾಟ್ ಗುಡ್. ಈಗ ನನ್ನ ಮೇಲೆ ಯಾವುದು ನಿಬಂಧನೆ ಇಲ್ಲ ಅಂದ್ರೆ ನಾನು ಯಾರನ್ನೋ ಕೊಲೆ ಮಾಡ್ಬೋದು, ಹೋಗಿ ಮಾಡ್ಬೋದಲ್ಲ. ಅದು ನೆಗೆಟಿವ್ ಟೈಪ್. ಇದನ್ನು ಕ್ವಶನ್ ಕೇಳಿದಾರೆ. ಒನ್ ಟೈಮ್ ನೆಗೆಟಿವ್ ಕೇಳಿದಾನ, ಒನ್ ಟೈಮ್ ಪಾಸಿಟಿವ್ ಕೇಳಿದಾರೆ. ಒನ್ ಟೈಮ್ ಏನ್ ಕೇಳಿದಾರ ಅಂದ್ರೆ ಇಲ್ಲಿ 2017ರಲ್ಲಿ ಕೇಳಿದಾರ ನೋಡ್ರಿ. ಲಿಬರ್ಟಿ, ದೇರ್ ಇಸ್ ನೋ ಲಾ, ದೇರ್ ಇಸ್ ನೋ ಲಿಬರ್ಟಿ. ಕಾನೂನಿಲ್ಲ ಅಂದ್ರೆ ಸ್ವಾತಂತ್ರ್ಯನೇ ಇಲ್ಲ ನಿಮಗೆ. ನೀವು ಅದಂಗಾಗುತ್ತೆ ಸರ್? ಕಾನೂನಿಲ್ಲ ಅಂದ್ರೆ ಸ್ವಾತಂತ್ರ್ಯ ಇರಬಹುದಲ್ಲ? ನೀವು ಅನ್ಕೊಳ್ಬಹುದು ಹಂಗೆ. ಕಾನೂನ್ ಇಲ್ಲ. ಎಕ್ಸಾಂಪಲ್ ಈಗ ಎಲ್ರು ಥಿಂಕ್ ಮಾಡ್ರಿ, ಕಾನೂನ್ ಇಲ್ಲ, ನಾ ಮೋಟರ್ ಸೈಕಲ್ ರ್ಯಾಶ್ ಡ್ರೈವ್ ಮಾಡ್ತೀನಿ, ನಮ್ ಸ್ವಾತಂತ್ರ್ಯ ಅದು, ಕರೆಕ್ಟ್ ಅಲ್ವಾ? ಇಲ್ಲ ಯಾರಿಗೋ ಕೊಲೆ ಮಾಡ್ತೀನಿ ನಾ ಹೋಗಿ, ನನ್ ಸ್ವಾತಂತ್ರ್ಯ ಅದು, ನನಗೆ ನಿರ್ಬಂಧನೆ ಹಾಕಿಲ್ಲ ಸಂವಿಧಾನ. ಅದಕ್ಕೆ ಅದನ್ನ ಅಬ್ಸಲ್ಯೂಟ್ ಕೊಟ್ಟಿಲ್ಲ, ಕ್ವಾಲಿಫೈಡ್ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ ಕೊಟ್ಟಿದ್ರೆ ಪಾರ್ಲಿಮೆಂಟ್ ಏನೇನು ಚೇಂಜ್ ಮಾಡಕ್ಕಾಗಲ್ಲ, ಬಟ್ ಕ್ವಾಲಿಫೈಡ್ ಅಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿದೆ absence of restraints, providing opportunity for development. ಎಷ್ಟು ವರ್ಷ ಆಗಿದೆ ಕ್ವಶನ್? ಇನ್ನೂ ಇದೆ, ಇನ್ನೂ ಒಂದಿದೆ, ಇದರಲ್ಲಿ ಎರಡಿಲ್ಲ, ಕೆಳಗದ ತೋರಿಸ್ತೀನಿ ಕ್ವಶನ್. ದಿಸ್ ಈಸ್ ನೆಗೆಟಿವ್. ನೆಗೆಟಿವ್ ಟೈಪ್ ಆಫ್ ಲಿಬರ್ಟಿ ಅಂದ್ರೆ ಈಗ ಓಕೆ ಒಂದ್ ನಿಮಿಷ. ಎಸ್, ನೆಗೆಟಿವ್ ಲಿಬರ್ಟಿ. ಏನು ನೆಗೆಟಿವ್ ಲಿಬರ್ಟಿ ಅಂತ? ಎಸ್, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಆನ್ ಎನಿ ಒನ್, ಎನಿ ಪರ್ಸನ್, ಎನಿ ಕಮ್ಯುನಿಟಿ. ಪಾಸಿಟಿವ್, ಪಾಸಿಟಿವ್ what? Yes, give a equal opportunity for all the persons for their individual personality development. ಕೊಡ್ಲಿಲ್ಲ ಅಂದ್ರ ಇನ್ ಕೇಸ್ ಕೊಟ್ಟಿರ್ಲಿಲ್ಲ, ಕೊಡ್ಲಿಲ್ಲ ಅಂದ್ರೆ ನೀವು ಯಾರು UPSC ಓದ್ತಿರ್ಲಿಲ್ಲ. ಈಕ್ವಾಲಿಟಿ, ಸಮಾನತೆ. ಏನು ಸಮಾನತೆ ಅಂದ್ರೆ? ಎಲ್ರು ಕಾಮನ್ ಡೆಫಿನೇಷನ್, ಎಲ್ರು ಸಮಾನರು, ಮಹಿಳೆಯರು ಸಮಾನರು, ಪುರುಷರು ಸಮಾನರು. ಎಕ್ಸಾಕ್ಟ್ ಡೆಫಿನೇಷನ್ ಕೇಳ್ತಾನೆ UPSC ನಲ್ಲಿ. ಕಾನೂನಿನ ಮುಂದೆ ಎಲ್ರು ಸಮಾನರು, ಅದು ಆರ್ಟಿಕಲ್ 14. ಈಕ್ವಾಲಿಟಿ ಅಂದ್ರೆ ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಟು ಎನಿ ಸೆಕ್ಷನ್ ಆಫ್ ದ ಸೊಸೈಟಿ. ಯಾರಿಗೂ ವಿಶೇಷ ಸವಲತ್ತುಗಳನ್ನ ಕೊಡದೇ ಇರೋದು. ಯಾರಿಗಿದೆ ವಿಶೇಷ ಸವಲತ್ತುಗಳು? ಎಸ್, MP ಗಿದೆ, ಬಟ್ ಅವರಿಗೆ ರೆಸ್ಟ್ರಿಕ್ಷನ್ ಇದೆ. ಈಕ್ವಾಲಿಟಿನಲ್ಲಿ ವಿಶೇಷ ಸವಲತ್ತು ಗವರ್ನರ್ ಮತ್ತು ಪ್ರೆಸಿಡೆಂಟ್ಗಿದೆ. ಆರ್ಟಿಕಲ್ 361 ಗವರ್ನರ್ ಮತ್ತು ಪ್ರೆಸಿಡೆಂಟ್ಗೆ ಸ್ಪೆಷಲ್ ಪ್ರಿವಿಲೇಜಸ್. ಗೊತ್ತಾ ಸ್ಪೆಷಲ್ ಏನೇನಿದೆ ಅವರಿಗೆ? ಎಸ್, ಅರೆಸ್ಟ್ ಮಾಡಕ್ಕಾಗಲ್ಲ. ಕ್ರಿಮಿನಲ್ ಮೊಕದ್ದಮೆಗಳಿದ್ರೂ ಕೂಡ ಅರೆಸ್ಟ್ ಮಾಡಕ್ಕಾಗಲ್ಲ. ಕೊಲೆ ಮಾಡ್ಲಿ ಇವತ್ತು ಗವರ್ನರ್, ನೀವು ಅರೆಸ್ಟ್ ಮಾಡಕ್ಕಾಗಲ್ಲ ಅವ್ರನ್ನ. 2 months.
ಸಿವಿಲ್ ಇದ್ದಾಗ 2 ತಿಂಗಳ ಮುಂಚೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬಹುದು ಅವ್ರನ್ನ. ಬಟ್ ಕ್ರಿಮಿನಲ್ ಇದ್ದಾಗ ಒಳಪಡಿಸಕ್ಕಾಗ ಅವ್ರ ಅಧಿಕಾರ ಅವಧಿಯಲ್ಲಿ ಒಳಪಡಿಸಕ್ಕಾಗಲ್ಲ. ಅವ್ರನ್ನ ನೀವು ಅಧಿಕಾರದಿಂದ ಕೆಳಗಿಳಿಸಿ ಆಮೇಲೆ ಅರೆಸ್ಟ್ ಮಾಡ್ಬೇಕು. ಅದು ಅವ್ರಿಗೆ ಸ್ಪೆಷಲ್ ಇರೋದು. ಸೆಕೆಂಡ್, ಇನ್ನೊಂದು ಏನಂದ್ರೆ ಡೆಫಿನೇಷನ್, ಅಡೆಕ್ವಿಟ್ ಅಪಾರ್ಚುನಿಟಿ ಫಾರ್ ಆಲ್ ಇಂಡಿವಿಜುವಲ್ಸ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ವಿಶೇಷ ಅವಕಾಶಗಳನ್ನ ಕಲ್ಪಿಸೋದು. ನಿಮ್ಗೆ ಕೊಟ್ಟಿದಾರಲ್ವಾ ವಿಶೇಷ ಅವಕಾಶ? ಎಷ್ಟ್ ಜನ ಪ್ರೀ ಕೋಚಿಂಗ್ ಎಕ್ಸಾಮ್ ಬರೆಯಾಕತ್ತೀರಿ? ಎಷ್ಟ್ ಜನ ಬರೆಯತ್ತೀರಿ ದಿಸ್ ಇಯರ್? ಎಲ್ರೂ ಇಕ್ವಾಲಿಟಿ ಬಗ್ಗೆ ಓದಿದಿರಿ. ವಿಶೇಷ ಅವಕಾಶಗಳನ್ನ ಸರ್ಕಾರ ಕೊಟ್ಟದ ಎಲ್ರಿಗೂ ಕೊಟ್ಟದ. ಬಟ್ ನೀವು ಯಾರು ಪ್ರೀ ಕೋಚಿಂಗ್ ಹಾಕಿಲ್ಲ. ಮತ್ ನೀವು ಬಳಸ್ಕೊಳ್ಳಿಲ್ಲಲ್ಲ ವಿಶೇಷ ಅವಕಾಶ ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಫ್ರೆಟರ್ನಿಟಿ ಕನ್ನಡದಲ್ಲಿ ಏನಂತಾರೆ? ಫ್ರೆಟರ್ನಿಟಿ. ಎಸ್, ಭ್ರಾತೃತ್ವ, ಸಹೋದರತ್ವ, ನಾವು ನೀವು ಎಲ್ಲ ಒಂದು ಅನ್ನೋ ಮನೋಭಾವನೆ. ಇಂಟಿಗ್ರಿಟಿ, ಏಕತೆ. ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? 40 ಸೆಕೆಂಡ್. ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್? It's a part of? Yes. Preamble is a part of Constitution. 3 ಕೇಸ್ ಇದಾವ ಪ್ರಿಯಾಂಬಲ್ಗೆ ಸಂಬಂಧಿಸಿದ್ದು. ಫಸ್ಟ್, ಬೇರುಬಾರಿ ಯೂನಿಯನ್ ಕೇಸ್. ಬೇರುಬಾರಿನಲ್ಲಿ ಪ್ರಿಯಾಂಬಲ್ is not a part of Constitution. ನೆಕ್ಸ್ಟ್, ಕೇಶವಾನಂದ್ ಭಾರತಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದು. ಕೇಶವಾನಂದ್ ಭಾರತಿ. ಎಸ್, ಕೇರಳ. ಹೌ ಮೆನಿ ಜಡ್ಜಸ್ ಬೆಂಚ್? ನೋ, 13 ಜಡ್ಜ್ ಬೆಂಚ್ ಅದು ಕೇಶವಾನಂದ್ ಭಾರತಿ. ಅದ್ರ ಜಡ್ಜ್ಮೆಂಟ್ 7:6. 7 ಜನ ಜಡ್ಜಸ್ ಕೇಶವಾನಂದ್ ಭಾರತಿ ಕೇಸಲ್ಲಿ ಪರ ಇರೋರು, 6 ಜನ ವಿರುದ್ಧ ಇರೋರು. ಇಲ್ಲಿ ತನಕ ಸುಪ್ರೀಂ ಕೋರ್ಟ್ ನಲ್ಲಿ ಅತಿ ದೊಡ್ಡ ಸಂವಿಧಾನದ ಬೆಂಚ್ ಗೆದ್ದೆ ಕೇಶವಾನಂದ್ ಭಾರತಿ. ಬಟ್ ಕೇಶವಾನಂದ್ ಭಾರತಿ ಕೇಸ್ ವೆರಿ ಇಂಪಾರ್ಟೆಂಟ್ ಇದೆ UPSC. ಕೇಶವಾನಂದ್ ಭಾರತಿ ಕೇಸ್ ಇಲ್ಲ ಅಂದ್ರೆ ಈ ಸಂವಿಧಾನ ಬೇರೆ ಇರೋದು ಇವತ್ತು. ಕೇಶವಾನಂದ್ ಭಾರತಿ ಕೇಸಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಫಸ್ಟ್ ಟೈಮ್ ಇದು ಮಾಡಿದ್ದು 1973 ಕೇಶವಾನಂದ್ ಭಾರತಿ. ನೆಕ್ಸ್ಟ್, LIC ಆಫ್ ಇಂಡಿಯಾ. Preamble is an integral part of the Constitution. ಅವಿಭಾಜ್ಯ ಅಂಗ. ಹಾಗಿದ್ರೆ ಪ್ರೆಸೆಂಟ್ ಪೊಸಿಷನ್ ಏನು ಪ್ರಿಯಾಂಬಲ್? 3 ಕೇಸ್ ನೋಡಿದ್ರಿ ನೀವು. ಪ್ರೆಸೆಂಟ್ ಪ್ರಿಯಾಂಬಲ್ is a part of Constitution or not? Present now. ಪ್ರೆಸೆಂಟ್ ಪಾರ್ಟ್ ಇದೆನಾ? ಎಸ್, ಪಾರ್ಟ್ ಇದೆ. ನಿಮ್ UPSC PYQ ನಲ್ಲಿ ಇದೇ ಕನ್ಫ್ಯೂಷನ್ ಮಾಡೋದವ್ರು. ಒಂದ್ ಟೈಮ್ ಜಸ್ಟ್ UPSC ಸೀರಿಯಸ್ ಆಗಿ ಕುಂತ್ಕೊಂಡ್ ನೋಡ್ರಿ. ಆ ಕ್ವಶನ್ ವೆರಿ ಈಸಿ ಇರುತ್ತೆ ಕ್ವಶನ್, ಬಟ್ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಮೈಂಡ್ ಅಲ್ಲಿ. ಸ್ಟೇಟಸ್ ಆಫ್ ಪ್ರಿಯಾಂಬಲ್: ನಾಟ್ ಅ ಸೋರ್ಸ್ ಆಫ್ ಪವರ್ ಆರ್ ಪ್ರೊಹಿಬಿಷನ್ ಆಫ್ ಲೆಜಿಸ್ಲೇಚರ್. ಮೀನಿಂಗ್ ಏನದು? ಪ್ರಿಯಾಂಬಲ್
ಭಾರತದ ಸಂವಿಧಾನದ ಪೀಠಿಕೆ ಸರ್ಕಾರಕ್ಕೆ ಅಧಿಕಾರದ ಮೂಲವನ್ನು ಕೊಡಲ್ಲ, ಸರ್ಕಾರದ ಮೇಲೆ ನಿರ್ಬಂಧನೆ ಕೂಡ ಹೇರಲ್ಲ. ಅದು ಪ್ರೊಹಿಬಿಷನ್ ಯಾವ್ದು ಮಾಡುತ್ತೆ? ಸರ್ಕಾರಕ್ಕೆ ಒಂದು ಕಾನೂನುಗಳನ್ನ ಮಾಡಬಾರದು ನೀವು ಅಂತ ಒಂದು ಪಾರ್ಟ್ ಇದೆ. ಯಾವುದು? ಸರ್ಕಾರ ತನಗ್ ಬೇಕಾದಂಗ್ ಬೇಕಾಬಿಟ್ಟಿ ಕಾನೂನುಗಳನ್ನ ಮಾಡಕ್ಕಾಗಲ್ಲ, ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ ಇದೆ. ಎಸ್, ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಪ್ರೊಹಿಬಿಷನ್ ಹಾಕುತ್ತೆ ಸರ್ಕಾರದ ಮೇಲೆ. ನೆಕ್ಸ್ಟ್, ಪವರ್. ಸರ್ಕಾರಕ್ಕೆ ಈ ಕಾನೂನುಗಳನ್ನ ನೀವು ಮಾಡಬಹುದು ಅಂತ ಹೇಳೋ ಪಾರ್ಟ್ ಯಾವುದು? ಎಸ್, BPSP. ಪ್ರಿಯಾಂಬಲ್ ಜಸ್ಟಿಸಬಲ್ ಆರ್ ನಾಟ್ ಜಸ್ಟಿಸಬಲ್? ನಾನ್ ಜಸ್ಟಿಸಬಲ್. ಅಮೆಂಡ್ಮೆಂಟ್, ಪ್ರಿಯಾಂಬಲ್ ಅಮೆಂಡ್ಮೆಂಟ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಅಮೆಂಡ್ ಪ್ರಿಯಾಂಬಲ್ ಬಟ್ ಯು ಕಾಂಟ್ ವೈಲೇಟ್ ಬೇಸಿಕ್ ಸ್ಟ್ರಕ್ಚರ್. ಯಾವ ಕೇಸು? ಬೇಸಿಕ್ ಸ್ಟ್ರಕ್ಚರ್. ಎಸ್, ಕೇಶವಾನಂದ್ ಭಾರತಿ ಕೇಸ್ 1973. ಎಷ್ಟು ಬೆಂಚ್? ಎಸ್, 7-6, 13 bench judgment. You can't. ಸುಪ್ರೀಂ ಕೋರ್ಟ್ ಸೇಸ್ ಇನ್ ವೇರಿಯಸ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ತನ್ನ ಬೇರೆ ಬೇರೆ ಜಡ್ಜ್ಮೆಂಟ್ ಗಳಲ್ಲೂ ಕೂಡ ಅದನ್ನ ಆಲ್ರೆಡಿ ಹೇಳಿದೆ. ಸೆಕ್ಯುಲರಿಸಮ್, ನೀವು ಸೆಕ್ಯುಲರಿಸಮ್ ಅನ್ನ ಕಾನ್ಸ್ಟಿಟ್ಯೂಷನ್ ಆಡ್ ಮಾಡ್ಲಿಲ್ಲ ಅಂದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರೇ ಇತ್ತು. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16. ನೆಕ್ಸ್ಟ್ ಯಾವುದು? ಧಾರ್ಮಿಕ ಸ್ವಾತಂತ್ರ್ಯತೆಗೆ ಸಂಬಂಧಿಸಿದ ವಿಧಿಗಳ್ಯಾವು? ಆರ್ಟಿಕಲ್ 25, 26, 27, 28. ಮತ್ತು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಸೆಕ್ಯುಲರ್ ಇತ್ತು, ಅದ್ನ ಇಂದಿರಾ ಗಾಂಧಿ ಅವರು ಸೇರಿಸಿದಾರು. ಪ್ರಿಯಾಂಬಲ್ ಅಮೆಂಡ್ಮೆಂಟ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಹೌ? ಯಾವ ರೀತಿ? ಎಸ್, ಆರ್ಟಿಕಲ್ 368. Article 368 comes under which part of the Constitution? ಸಂವಿಧಾನದ ಯಾವ ಭಾಗದಲ್ಲಿದೆ? 368ನೇ ವಿಧಿ. ಎಷ್ಟು ಜನ PYQ ನೋಡಿದಿರಿ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಜನ ರೆಫರ್ ಮಾಡಿದಿರಿ? ಎಲ್ರೂ ಮಾಡಿದ ತಪ್ಪು ನೀವು ಮಾಡಿದ್ರ? PYQ ಹಿಂಟ್ ಕೊಡುತ್ತೆ ನಿಮ್ಗೆ, ಏನ್ ಕೇಳಬಹುದು ನೆಕ್ಸ್ಟ್ ಇಯರ್ಗೆ, ಯಾವ ರೀತಿ ಕ್ವಶನ್ ಪೇಪರ್ ಬರಬಹುದು. ಪ್ರಿಯಾಂಬಲ್ ಅನ್ನ ಆರ್ಟಿಕಲ್ 368ನೇ ವಿಧಿ ಭಾಗ 20, 2024 ಕ್ವಶನ್ ಅದು. ತ್ರೀ ಟೈಪ್ಸ್ ಆಫ್ ಮೆಜಾರಿಟಿ ಬರ್ತು ಗೊತ್ತಾ? ಯಾವ್ದು? ಹ್ಯಾಸ್ ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ. ನೆಕ್ಸ್ಟ್, ಎಫೆಕ್ಟಿವ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಇಸ್ ನಾಟ್ ಅ ಪಾರ್ಟ್ ಆಫ್ ಆರ್ಟಿಕಲ್ 368, ಅದು ಕಾಮನ್. ಅದು ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಇದೆ. ಸ್ಪೆಷಲ್ ಮೆಜಾರಿಟಿ ಯಾವ ತರ ಅಂದ್ರೆ, ಆರ್ಟಿಕಲ್ ಆರ್ಟಿಕಲ್ 368 ಪಾರ್ಟ್ 20, ಇದರಲ್ಲಿ ಸ್ಪೆಷಲ್ ಮೆಜಾರಿಟಿ ನೀವು ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿಯನ್ನು ತಂದ್ರು ಒಂದು ಸ್ಪೆಷಲ್ ಮೆಜಾರಿಟಿ, ನೆಕ್ಸ್ಟ್ ಇನ್ನೊಂದು ನೋ ಅಬ್ಸಲ್ಯೂಟ್ ಮೆಜಾರಿಟಿ. ಹಿಯರ್ ಸ್ಪೆಷಲ್ ಮೆಜಾರಿಟಿ ಪ್ಲಸ್
ಇನ್ನೊಂದು ನೆಕ್ಸ್ಟ್ ಸ್ಪೆಷಲ್ ಮೆಜಾರಿಟಿ ಪ್ಲಸ್ 50%, ಮೋರ್ ದೆನ್ 50% ಆಫ್ ದ ಸ್ಟೇಟ್ಸ್. ಲೈಕ್ ಯಾವುದು ಯಾವುದು ನೀವು ಇತ್ತೀಚೆಗೆ ನೋಡಿರೋದು ಮೋರ್ ದೆನ್ 50% ಆಫ್ ದ ಸ್ಟೇಟ್ ಒಪ್ಪಿಗೆ ಕೊಟ್ಟದ್ದು? EWS ಇಲ್ಲ. ಸ್ಟೇಟ್ ಅಂಡ್ ಸೆಂಟರ್ ಬೋತ್ ಸಬ್ಜೆಕ್ಟ್ಸ್ ಇನ್ವಾಲ್ವ್ ಆದ್ರೆ ಅದನ್ನ 50% ಮೆಜಾರಿಟಿ ತಗೋತಾರೆ. ನೋ, NEP ಸಿಸ್ಟಮ್ ಇಸ್ ನಾಟ್ ಅ ಆಕ್ಟ್, ಇಟ್ಸ್ ಅ ಪಾಲಿಸಿ. ಎಸ್, GST 279 ಆರ್ಟಿಕಲ್ A 279A GST 50%. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಅಬ್ಸಲ್ಯೂಟ್ ಕೂಡ ಇರಬೇಕು, ಪ್ಲಸ್ 2/3 ಆಫ್ ಟೋಟಲ್ ಮೆಂಬರ್ಸ್. ಅಬ್ಸಲ್ಯೂಟ್ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಆಲ್ರೆಡಿ ಹೇಳಿದಾರ ಅನ್ಕೊಂಡಿನಿ. ಅಬ್ಸಲ್ಯೂಟ್ ಅಂದ್ರೆ ರಾಷ್ಟ್ರಪತಿಯವ್ರ ಎಲೆಕ್ಷನ್, ಪ್ರೆಸಿಡೆಂಟ್ ಎಲೆಕ್ಷನ್, ವೋಟ್ ಎಷ್ಟು ತಗೊಳ್ಬೇಕು ಅವರು ಎಲೆಕ್ಟ್ ಆಗ್ಬೇಕಂದ್ರೆ ಪ್ರೆಸಿಡೆಂಟ್ ಆಗಿ? ನೋ, 2/3, 50% ಪ್ಲಸ್ 1 vote. 1000 vote ಬಿದ್ದಾವ. 1000 vote ಮಾಡಿದಾರೆ MP ಗಳು. ರಾಷ್ಟ್ರಪತಿಯವರು 501 vote ಅನ್ನ ತೆಗೆದುಕೊಳ್ಬೇಕು ಎಲೆಕ್ಷನ್ಗೆ. ಬಟ್ MP ಗಳು ಅವ್ರಿಗೆ ಯಾವ್ದು ಮೆಜಾರಿಟಿ? ಅವ್ರಿಗೆ ಯಾವ್ದು ಮೆಜಾರಿಟಿ ಇಲ್ಲ. ಒಂದೇ ವೋಟ್ ತಗೊಂಡವನು ಗೆಲ್ಬಹುದು, 10 vote ತಗೊಂಡವನು ಗೆಲ್ಬಹುದು. ಕಾಣಿಸ್ತಿದೆನಾ? ಈಗ ನೀವು ಆನ್ಸರ್ ಮಾಡ್ಬೇಕು. ಕಾಣಿಸ್ತಿದೆನಾ? ಫಸ್ಟ್ ಒನ್, which one of the following objectives is not embedded in the preamble of the Constitution of India 2017? ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಅರ್ಥ ಆಗ್ಯದ ಅಂತ ನಾ ಅನ್ಕೋತೀನಿ. ಇಲ್ಲ, ಅಲ್ಲೇ ಆನ್ಸರ್ ಇರ್ಲಿ ಬಿಡ್ರಿ. ಇಲ್ಲಿ ಲಿಬರ್ಟಿನಲ್ಲಿ ಯಾವ್ದು ಇಲ್ಲ. ಆನ್ಸರ್ ಇದೆ, ಆನ್ಸರ್ ಬೇಕಂತಾನೆ ಹಾಕಿರೋದು ನಾನು. ನೀವು ಈಗ ಅರ್ಥ ಆಯ್ತಲ್ಲ ನಿಮಗೆ, ಯಾವ್ದು ಇಲ್ಲ ಅದ್ರಲ್ಲಿ. ಎಸ್, ಎಕನಾಮಿಕ್ ಲಿಬರ್ಟಿ ಇಲ್ಲ. ಇದ್ದಿತ್ತಂದ್ರೆ ಸರ್ಕಾರ ಯಾವುದೇ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಇವತ್ತು. ಎಲ್ರು ನಮ್ದು ಆಸ್ತಿ ನಮ್ದು ಆಸ್ತಿ, ಅದಕ್ಕೆ ತೆಗ್ದಿರೋದು. ಇದು ಇದು ಕಾಣಿಸ್ತಿದ್ದೇನಾ ಎಲ್ರಿಗೂ? ಕ್ವಶನ್ ನಂಬರ್ 3 ಓದ್ರಿ ಎಲ್ರು ಒಮ್ಮೆ ಮನಸ್ಸಿನಲ್ಲಿ ಓದು. ಎಸ್, ಪ್ರಿಯಾಂಬಲ್. ಹಾ, ಇಲ್ಲಿದೆ ನೋಡಿ. ಎಕನಾಮಿಕ್ ಜಸ್ಟಿಸ್ ಆಸ್ ಒನ್ ಆಫ್ ದ ಅಬ್ಜೆಕ್ಟಿವ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಇನ್ ವಿಚ್ ಪಾರ್ಟ್? ಎಸ್, DPSP. ಎಕನಾಮಿಕ್ ಜಸ್ಟಿಸ್ ಅರ್ಥ ಆಗಿದಲ್ಲ? ಏನು ಎಕನಾಮಿಕ್ ಜಸ್ಟಿಸ್ ಅಂದ್ರೆ? ಹಾ, SS you can try. ಹಾ, ಯಾವುದೇ ಒಂದು ವರ್ಗ ಅಥವಾ ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಜಾತಿಯನ್ನ ನೀವು ಆರ್ಥಿಕತೆಯ ಮೇಲೆ ನೋಡಬಾರ್ದು. ಅಂಬಾನಿಗೊಂದು ಕಾನೂನು, ನನಗೊಂದು ಕಾನೂನು, ನಿಮಗೊಂದು ಕಾನೂನು, ಹಂಗ್ ನೋಡಬಾರ್ದು.
ಅದು ಎಕನಾಮಿಕ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ವಿಶೇಷ ಸೌಲಭ್ಯ ಇರ್ಬೋದು. ಪೊಲಿಟಿಕಲ್ ಜಸ್ಟಿಸ್ ಇದು ಹೋದ್ರಿ ಕ್ವಶನ್. ನಿಮ್ ಕಾಣಿಸ್ತಿದೇನಾ ಲಾಸ್ಟ್ ಒನ್? ಎಸ್, ಇಟ್ ಡಿಫೈನ್ಸ್ ದ ಲಿಮಿಟ್ಸ್ ಆಫ್ ದ ಗವರ್ಮೆಂಟ್. ನಿಮಗೆ ಎಲ್ಲಿ ಚೀಫ್ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚೀಫ್ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಥವಾ ಕಾನ್ಸ್ಟಿಟ್ಯೂಷನಲಿಸಂ, ಎಲ್ಲಿ ನಿಮಗೆ PYQ ಯಾವುದೇ ಎಕ್ಸಾಮ್ ಬರೀರಿ ಈ ವರ್ಡ್ ಇರಲೇಬೇಕಲ್ಲಿ. ಲಿಮಿಟ್ಸ್. ಸ್ಟೇಟ್ ಅಂತ ಬಂದಾಗ ಸಾವರ್ನಿಟಿ, ಆ ವರ್ಡ್ ಇರಲೇಬೇಕು. ಹಾ, ಈ ಕ್ವಶನ್ ಹೋದ್ರಿ ಲಾಸ್ಟ್ ಕ್ವಶನ್. ಕಾಣಿಸ್ತಿಲ್ವಾ? ಇವಾಗ ಕಾಣಿಸ್ತಿದ್ದೇನ? ನಾನೇ ಓದಿ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಈಸ್ ಒನ್ ವಿಚ್, ಫಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಪ್ಲೇಸ್ ಎಫೆಕ್ಟಿವ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಡಿವಿಜುವಲ್ಸ್ ಲಿಬರ್ಟಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಅಥಾರಿಟಿ. ಸೆಕೆಂಡ್ ಆಪ್ಷನ್ ಏನಿದೆ ಅಂದ್ರೆ ಪ್ಲೇಸ್ ಎಫೆಕ್ಟಿವ್ ರಿಸ್ಟ್ರಿಕ್ಷನ್ ಆನ್ ಅಥಾರಿಟಿ ಆಫ್ ದ ಸ್ಟೇಟ್ ಇನ್ ದ ಇಂಟ್ರೆಸ್ಟ್ ಆಫ್ ಇಂಡಿವಿಜುವಲ್ ಲಿಬರ್ಟಿ. ಇಲ್ಲಿ ನೋಡಿದ್ರ ಫಸ್ಟ್ ಆಪ್ಷನ್ ಏನ್ ಹೇಳತ್ತದ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಇಂಟ್ರೆಸ್ಟ್, ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಜೆಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕುತ್ತೆ ಅಂತ ಹೇಳತ್ತದ ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಏನ್ ಹೇಳತ್ತದ ಅಂದ್ರ ಪ್ರಜೆಗಳಿಗೋಸ್ಕರ ಸ್ಟೇಟ್ ಮೇಲೆ ರಿಸ್ಟ್ರಿಕ್ಷನ್ ಹಾಕ್ತಾರ ಅಂತ. ಸೆಕೆಂಡ್ ಒನ್ ಕರೆಕ್ಟ್. ಯಾವ್ದು ರಿಸ್ಟ್ರಿಕ್ಷನ್ ಹಾಕಿದೆ ಸ್ಟೇಟ್ ಮೇಲೆ? ನೀವು ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ, ಅವನ ಒಂದು ವೈಯಕ್ತಿಕ ವಿಕಸನ, ಅವನ ಬೆಳವಣಿಗೆ, ಅದರ ಮೇಲೆ ನೀವು ಕಾನೂನುಗಳನ್ನ ಮಾಡ್ಲಿಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ ಹಾಕಿದೆ? ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಆಲ್ವೇಸ್ ಪುಟ್ ರಿಸ್ಟ್ರಿಕ್ಷನ್ ಆನ್ ಸ್ಟೇಟ್. ಹಾ, ನೆಗೆಟಿವ್ ಪರ್ಪಸ್ ಇದೆ ಫಂಡಮೆಂಟಲ್ ರೈಟ್ಸ್ ಗವರ್ಮೆಂಟಿಗೆ. ಹಾ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಇಲ್ಲಿದೆ. ಬೆಸ್ಟ್ ಟರ್ಮ್ ಸ್ಟೇಟ್. ಹೋದ್ರಿ ಎಲ್ರಿಗೂ ಕಾಣಿಸ್ತಿದೆನಾ?
ಆನ್ಸರ್ ಏನದು? ಹಾ, ಡಿ ಕಾಣಿಸ್ತಿಲ್ವಾ? ಹಾ, ಯಾವ್ದು ಕಾಣಿಸ್ತಿಲ್ಲ ಆಪ್ಷನ್ ನಿಮ್ಗೆ? ಡಿ ಡಿ ಕಾಣಿಸ್ತಿಲ್ವಾ? ಅಲ್ಲಿ ಕೆಳಗ್ ಆನ್ಸರ್ ಡಿ. ಎಷ್ಟ್ ಜನಕ್ ಬಿ ಅನ್ಸತ್ತದ ಆನ್ಸರ್? ಎಷ್ಟ್ ಜನಕ್ ಆನ್ಸರ್ ಬಿ ಅನ್ಸತ್ತದ? ರೈಸ್ ಯುವರ್ ಹ್ಯಾಂಡ್ಸ್. ಒಬ್ರೇನ? ಎ ಎಷ್ಟು ಜನಕ್ ಅನ್ಸತ್ತದ? ಎ ಆನ್ಸರ್ ಎ. ಕೈ ಎತ್ರಿ, ಏನ್ ಹಾಕಲ್ಲ, ಕೈ ಎತ್ರಿ. ಸಿ ಎಷ್ಟ್ ಜನಕ್ ಅನ್ಸತ್ತದ? ಉಳದವ್ರಿಗೆ ಸರ್ ನಮ್ಗೆ ಯು ಪಿ ಎಸ್ ಸಿ ಸಂಬಂಧ ಇಲ್ರಿ. ಇಲ್ಲಿ ಕ್ಲಿಯರ್ ಇದೆ ನೋಡ್ರಿ, ನಾ ಸೋರಿನ್ ಅಂದ್ರೆ ಏನ್ ಹೇಳಿದ್ದೆ? ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಕಂಟ್ರೋಲ್ ಇರಬಾರ್ದು ನಿಮಗೆ. ಆಪ್ಷನ್ ಎ ಹೇಳತ್ತದ ಅದನ್ನ, ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್. ಆಯ್ತು, ಇವಾಗ ನಿಮ್ದು ಏನ್ ಡೌಟ್ ಇದಾವ ಸ್ಪೆಸಿಫಿಕ್ ಡೌಟ್ಸ್ ಕೇಳ್ರಿ, ಜನರಲ್ ಡೌಟ್ಸ್ ಬೇಡ. ಜನರಲ್ ಡೌಟ್ಸ್ ಬೇಡ, ಸ್ಪೆಸಿಫಿಕ್ ಆಗಿ ಕೇಳ್ರಿ. ಸರ್ ಸೆಕ್ಯುಲರಿಸಂ ಫಾಲೋ ಆಗ್ತಿಲ್ಲ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಾವ್ ಕೇಳ್ಬೇಡ್ರಿ. ಏನ್ ಡೌಟ್ ಇದೆ ನಿಮ್ಗೆ? ಹಾ, ಕೇಳ್ರಿ, ನಿಮ್ದು ಡೌಟ್ಸ್ ಕೇಳ್ರಿ. ಡೌಟ್ಸ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ವಾಟ್ ಬ್ರೋ? ಹಾ ಹಾ, ನೋ ನೋ ನೋ, they always follow constitution. If they can't follow constitution, you can go to Supreme Court and squash it. ಜುಡಿಷಿಯಲ್ ರಿವ್ಯೂ ಅದಕ್ಕೆ ಕೊಟ್ಟಿರೋದು. ಹ, ನೋಡೋಣ, ನೀವು ಕಾನ್ಸ್ಟಿಟ್ಯೂಷನ್ ಕೇಸ್ ಇತ್ತಂದ್ರೆ ಇಮಿಡಿಯೇಟ್ ಬೆಂಚ್ ಹಾಕ್ತಾರ ಅವ್ರು. ವಕ್ಫ್ ಆಕ್ಟ್ ಇಮಿಡಿಯೇಟ್ ಬೆಂಚ್ ತಗೊಂಡ್ರಲ್ವ. ಗೌರ್ಮೆಂಟ್ ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ, ವಿತ್ ಇನ್ ಎ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಗೌರ್ಮೆಂಟ್. ಇಫ್ ಇನ್ ಕೇಸ್ ಅವ್ರ ಕಾನ್ಸ್ಟಿಟ್ಯೂಷನ್ ಇಂದ ಹೊರಗಡೆ ಹೋದ್ರೆ ಜುಡಿಷಿಯಲ್ ರಿವ್ಯೂ ಇದೆ. ಅವ್ರದ್ದು ಎಷ್ಟೋ ಲಾಗಳು ಸ್ಕ್ವಾಶ್ ಆಗ್ತಾವ, ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಹೊರಗಡೆ ಲಾ ಮಾಡಿರ್ತಾರ. ನೆಕ್ಸ್ಟ್, ಕೇಳ್ರಿ, ಡೌಟ್ ಏನಿದೆ ನಿಮ್ಗೆ? ಏನಿಲ್ವಾ? ಎಲ್ಲ ಅರ್ಥ ಆಯ್ತಾ? ಪ್ರತಿಯೊಂದು ಅರ್ಥ ಆಯ್ತಾ? ಹಂಗಿದ್ರೆ ನಾ ಕ್ವಶನ್ ಕೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇಸ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಯಾವ ಜಡ್ಜ್ಮೆಂಟ್? ನೋ, LIC ಆಫ್ ಇಂಡಿಯಾ ಕೇಸ್. ರಾಷ್ಟ್ರಪತಿ ಮತ್ತು ಗವರ್ನರ್ಗೆ ವಿಶೇಷ ಸವಲತ್ತುಗಳು, ಆರ್ಟಿಕಲ್ S 361. ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಕ್ ಆಗಲ್ಲ, ಯಾವಾಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಬಹುದು. ಯಾವ್ದಿದ್ದಾಗ? ಎಸ್, ಸಿವಿಲ್ ಕೇಸ್ ಇದ್ದಾಗ. ಕ್ರಿಮಿನಲ್ ಇದ್ದಾಗ? ಡೈರೆಕ್ಟ್ ಡೆಮೋಕ್ರಸಿಗೂ ಇಂಡೈರೆಕ್ಟ್ ಡೆಮೋಕ್ರಸಿಗೂ ಡಿಫ್ರೆನ್ಸ್ ಏನು? ಹಾ ಹಾ, ಸರಿ, ಕಾಲ್ ಮಾಡಿ. ಲಿಬರ್ಟಿ, ಸ್ವಾತಂತ್ರ್ಯ, ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು?
ಹಾ ನೆಗೆಟಿವ್. ಎಸ್. ಲಾ ಇಲ್ಲ ಅಂದ್ರೆ ಲಾ ಇಲ್ಲ ಅಂದ್ರೆ ಏನ್? ಲಾ ಇಲ್ಲ ಅಂದ್ರೆ ಸ್ವಾತಂತ್ರ್ಯನೇ ಇಲ್ಲ. ಅದು ಕ್ವಶನ್ ಆಗ್ಯದ. ಹೋಗಿ PYQ ಚೆಕ್ ಮಾಡ್ರಿ, ನಾನು ಆ್ಯಡ್ ಮಾಡಿಲ್ಲ ಅದರಲ್ಲಿ. ದೇರ್ ಇಸ್ ನೋ ಲಾ, ನೋ ಲಿಬರ್ಟಿ. ರಿಪಬ್ಲಿಕ್ ಅಂದ್ರೆ ಎಸ್. ಮೊನಾರ್ಕಿ ಅದು ಮೊನಾರ್ಕಿ. ಡೆಮೋಕ್ರಸಿನಲ್ಲಿ ವೋಟ್ ಹೆಂಗಿರುತ್ತೆ? 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ. ಅದು ಕ್ಲಾಸ್ 9 ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ 1 ಬುಕ್ ಓದಿದ್ದೀರಾ? ಓದಬೇಕು. ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ 1 and 2 ಮೇನ್ಸಿಗೆ ಸ್ಪೆಷಲಿ ಮೇನ್ಸಿಗೆ ಓದಬೇಕು. ಆಮೇಲೆ ಹಿಂದೆ NCERT ಇಂದ ಗ್ಲಾಸರಿ ಅಂತ ಕೊಟ್ಟಿರ್ತಾನಲ್ಲ ವರ್ಡ್ಗಳು, ಅಲ್ಲಿಂದ ಕ್ವಶನ್ ಪಿಕ್ ಮಾಡ್ತಾನ. ಆ ಸ್ಟೇಟ್ ಡೆಫಿನೇಷನ್ ಅದು ಗ್ಲೋಸರಿ ಒಳಗಿಂದ. ಅದು ನೀವು ಲಕ್ಷ್ಮೀಕಾಂತ್ ಅಲ್ಲಿ ಅದು ಸಿಗಲ್ಲ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 3 ತರ ಹೇಳಿದೆ ನಾನು. 3 ತರ ಅಮೆಂಡ್ ಮಾಡ್ಬೋದು. ಯಾವ್ಯಾವ್ದು? ಒಂದು ಎಡಿಷನ್, 2 ವೇರಿಯೇಷನ್, 3 ರಿಪೀಲ್. ಅದನ್ನು NCERT ಒಳಗೆ ಇರೋದು. ಸೋಷಲಿಸ್ಟ್ 3 ಟೈಪ್ಸ್ ಆಫ್ ಎಕಾನಮಿ ಇದೆ. ಎಸ್, ಮಿಕ್ಸ್ಡ್ ಒನ್, ಕ್ಯಾಪಿಟಲ್, ಇನ್ನೊಂದು ಯಾವುದು? 3ಕ್ಕೂ ಡಿಫರೆನ್ಸ್ ಏನು? ಹಾ 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 ಇಂಡಿಯಾ. ಇದು ಲಾಸ್ಟ್ ಹೇಳೋಣ ಅನ್ಕೊಂಡಿದ್ದೆ. ಲೋಕಸಭಾ, ರಾಜ್ಯಸಭಾ. ಲೋಕಸಭಾ ಏನೇನ್ ತಿಳ್ಕೊಂಡಿದ್ದೀರಿ ಲೋಕಸಭಾ ಬಗ್ಗೆ? 543 ಇವಾಗ ಪ್ರೆಸೆಂಟ್. 2 ಆಂಗ್ಲೋ ಇಂಡಿಯನ್ಸ್ ನ ತೆಗೆದಾಕಿದ್ದಾರೆ. ಲೋಕಸಭಾ ಹೌಸ್ ಆಫ್ ದ ಪೀಪಲ್. ಲೋವರ್ ಹೌಸ್ ಅಪ್ಪರ್ ಹೌಸ್ ಲೋಕಸಭಾ? ಲೋವರ್ ಹೌಸ್. ಯಾಕೆ ಲೋವರ್ ಹೌಸ್? ಒಂದು ಕಿರಿಯರ ಸದನ. ನೆಕ್ಸ್ಟ್ ಲೋಕಸಭಾ ಪವರ್ ಜಾಸ್ತಿ ಇರುತ್ತೆ. ಆ ಬಿಲ್ಡಿಂಗ್ ಅಲ್ಲೂ ಕೆಳಗೆ ಇರುತ್ತೆ. ಯಾರಾದ್ರೂ ಸುವರ್ಣಸೌಧ ವಿಸಿಟ್ ಮಾಡಿದಿರಾ? ಬೆಂಗಳೂರು ವಿಧಾನಸೌಧ ಅಲ್ಲಿ ಹೊರಗ್ ನೋಡಿದಿರಾ? ಒಳಗ್ ಹೋಗ್ರಿ. ವಿಧಾನಸೌಧ ಕೆಳಗೆ ಇರುತ್ತೆ, ಲೋಕಸಭಾ ಮೇಲೆ, ಇದು ವಿಧಾನ ಪರಿಷತ್ ಮೇಲೆ ಇರುತ್ತೆ. ಮೇನ್ ಫಂಕ್ಷನ್ ಏನ್ ಲೋಕಸಭಾದು? ಎಸ್, ಲಾ ಮೇಕಿಂಗ್ ಬೋತ್ ಮಾಡುತ್ತೆ. ರಾಜ್ಯಸಭಾ ಮಾಡುತ್ತೆ, ಲೋಕಸಭಾ ಮಾಡುತ್ತೆ. ಮೇನ್ ಲೋಕಸಭಾ ಫಂಕ್ಷನ್ ಏನು? ಯಾರು ಹೇಳಿದ್ರು? ಕರೆಕ್ಟ್. ಎಸ್, ಬಜೆಟ್. ಬಜೆಟ್ ರಾಜ್ಯಸಭೆಗೆ ಅಧಿಕಾರ ಇಲ್ಲ. ಲೋಕಸಭೆ ಸರ್ಕಾರದ ಆಯವ್ಯಯ ವೆಚ್ಚ, ಜನರ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡ್ಬೇಕು ಅದನ್ನ ಲೋಕಸಭಾ ನೋಡ್ಕೊಳ್ಳೋದು. ಯಾಕಂದ್ರೆ ಜನರಿಂದ ಆಯ್ಕೆಯಾಗಿರ್ತಾರ. ಫೈನಾನ್ಷಿಯಲ್ ಬಿಲ್ ಬೋತ್ ಪಾಸ್ ಮಾಡುತ್ತೆ, ಲೋಕಸಭಾ ಇಲ್ಲ. ನೋ 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 ನೋ. ಫೈನಾನ್ಸ್ ಬಿಲ್ ಈಸ್ ಲೋಕಸಭಾ, ರಾಜ್ಯಸಭಾ. ಮನಿ ಬಿಲ್ ಈಸ್ ಲೋಕಸಭಾ. ಫೈನಾನ್ಸ್ ಬಿಲ್, ಮನಿ ಬಿಲ್ ಓದಿದಿರಾ? 2023 PYQ ಅದು ಆ ಚಾಪ್ಟರ್ ಬಂದಾಗ ನೋಡೋಣ ಬಿಡ್ರಿ. ಲೋಕಸಭಾ ಫೈನಾನ್ಸ್ ಬಿಲ್ 1 and 2 ಅಂತ ಬರುತ್ತೆ. ನೆಕ್ಸ್ಟ್ ರಾಜ್ಯಸಭಾ
ವೈ ವಿ ನೀಡ್ ರಾಜ್ಯಸಭಾ. ರಾಜ್ಯಸಭಾ ಟು ಪ್ರೊಟೆಕ್ಟ್ ದ ಸ್ಟೇಟ್ ಇಂಟ್ರೆಸ್ಟ್. ರಾಜ್ಯಗಳ ಹಿತಾಸಕ್ತಿ ಕಾಪಾಡೋಕೆ ಒಂದು ಸದನ ಬೇಕದು. ಓಕೆ. ಓಕೆ, ಥ್ಯಾಂಕ್ ಯು ಎವ್ರಿವನ್.